ಅಪರೋಕ್ಷಾನುಭೂತಿನಲ್ಲಿ ನಾವು ವಿವೇಕ, ವೈರಾಗ್ಯ, ಷಟ್ಸಂಪತ್ತು, ಮುಮುಕ್ಷತ್ವ ಅಂತ ಈ 4 ಗುಣಗಳು ಸಾಧನ ಚತುಷ್ಟಯ ಅಂತ ಏನ್ ಹೇಳ್ತೀವಿ. ಇದು ಮೊದಲು ನಮಗೆ ಅನುಸಂಧಾನ ಆಗಬೇಕು, ಅಭ್ಯಾಸ ಆಗಬೇಕು. ತದನಂತರ ನಾವು ಆತ್ಮದ ವಿಚಾರದ ಕಡೆಗೆ ಬರಬೇಕು ಅಂತ ನಮಗೆ ಶಂಕರಾಚಾರ್ಯರು ಹೇಳ್ತಾ ಹೋಗ್ತಾರೆ. ಅದಾದ ನಂತರ ಈ ವಿಚಾರ ಮಾಡುವುದು ಹೇಗೆ ಅನ್ನೋದನ್ನ ಮುಂದೆ ನಮಗೆ ತಿಳಿಸ್ತಾ ಹೋಗ್ತಾರೆ. ಸೊ ಕಳೆದ ಸಂಚಿಕೆಯಲ್ಲಿ ನಾವು ಇದನ್ನ ನೋಡಿದ್ವಿ. ವಸ್ತುಗಳನ್ನು ಅರಿಯುವುದು ಯಾವುದಿದೆಯೋ ಅದೇ ಆತ್ಮನ ಬೆಳಗುವ ಶಕ್ತಿ. ಬೆಂಕಿ ಮುಂತಾದವುಗಳ ಬೆಳಕಿನಂತೆ ಪ್ರಕಾಶವಿರುವುದಿಲ್ಲ. ಏಕೆಂದರೆ ರಾತ್ರಿಯಲ್ಲಿ ಕತ್ತಲೆಯುಂಟಾಗುತ್ತದೆ. ಇದು ಆತ್ಮ ಜ್ಯೋತಿ ಸ್ವರೂಪ. ಆದ್ರೆ ಅದು ಹೊರಗೆ ಕಾಣುವಂತಹ ಜ್ಯೋತಿ ಅಲ್ಲ. ಯಾಕೆಂದ್ರೆ ನಮಗೆ ಹೊರಗೆ ಕಾಣೋದು ಅಂದ ತಕ್ಷಣ ಆಗಿನ ಕಾಲಕ್ಕೆ ನೋಡಿದಾಗ ಸೂರ್ಯನೇ ಪ್ರಮುಖವಾದಂತಹ ಬೆಳಕಿನ ಒಂದು ಮೂಲವಾಗಿತ್ತು. ಸೊ ರಾತ್ರಿ ಆದಾಗ ನಮಗೆ ಅವನು ಸಿಗ್ತಿರ್ಲಿಲ್ಲ. ಹೊರಗೆ ಕಾಣುವಂತ ಬೆಂಕಿ ಅಲ್ಲಪ್ಪ ಅದು. ಅದು ಸದಾ ಜ್ಯೋತಿ ಒಳಗೆ ಆತ್ಮಜ್ಯೋತಿ ಬೆಳಗ್ತಾನೆ ಇರುತ್ತೆ. ಅದನ್ನ ತೈಲವಿಲ್ಲದ ಜ್ಯೋತಿ ಅಂತಾರೆ. ಅಲ್ಲಮ ಪ್ರಭುಪಾದರು. ಸದಾ ನಿತ್ಯ ಪ್ರತಿ ಕ್ಷಣವೂ ಅದು ಹ್ಮ್, ಬೆಳಗ್ತಾ ಇರುತ್ತೆ. ತಾನೊಳಗೆ ಪ್ರಕಾಶಮಾನವಾಗಿರುತ್ತೆ. ಒಳಗೆ ಬೆಳಕನ್ನು ಯೋಗ ಮಾರ್ಗದಲ್ಲಿ ಕಂಡಾಗ ನಿಜ ಸ್ವರೂಪವನ್ನ ಅದೆಲ್ಲರಿಗೂ ಬೆಳಕಾಗಿ ಕಂಡಿರೋದು. ಹಾಗಾಗಿ ಅದು ಯಾವುದೇ ವಸ್ತುಗಳ ಅವಶ್ಯಕತೆ ಇಲ್ಲದೆ ತಾನಾಗೆ ಅದು ಬೆಳಗ್ತಾ ಇದೆ. ಮತ್ತು ಅದು ಹತ್ಸೋ ಅವಶ್ಯಕತೆ ಇಲ್ಲ ಅಂತ ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ. ಈಗ ಸಂಚಿಕೆಯಲ್ಲಿ ಮಡಕೆಯನ್ನು ನೋಡಿದವನು ಈ ಮಡಕೆಯು ನನ್ನದು ಎನ್ನುವಂತೆ ಈ ದೇಹವು ನನ್ನದು ಎನ್ನುವ ವ್ಯವಹಾರವಿದ್ದರೂ ಸಹ ಮೂರ್ಖರು ಈ ದೇಹವೇ ನಾನು ಎನ್ನುತ್ತಾರೆ. ಮಡಕೆ ನನ್ನದು ಎಂದಾಗ ಅದು ನಾನಾಗಲು ಸಾಧ್ಯವಿಲ್ಲ. ಅದೇ ರೀತಿ ನನ್ನ ದೇಹ ನಾನು ಆಗಲು ಸಾಧ್ಯವಿಲ್ಲ ಎಂಬುದನ್ನು ಈ ಜನ ತಿಳಿಯುವುದಿಲ್ಲವಲ್ಲ. ಏನಾಶ್ಚರ್ಯ ಇದು. ಯಾಕೆ ಏನಾಶ್ಚರ್ಯ ಅಂತಂದ್ರೆ ತುಂಬಾ ಸುಲಭ. ಇದನ್ನ ಅರ್ಥ ಮಾಡ್ಕೊಳಕ್ಕೆ ಯಾಕೆ ಕಷ್ಟಪಡ್ತಿದ್ದೀರಾ ಅಂತ ಕೇಳ್ತಾರೆ. ಹೇಗೆ? ಮಡಿಕೆ ಇರುತ್ತೆ. ಮಡಿಕೆ ಮಾಡೋನೊಬ್ಬ, ಮತ್ತೆ ಎಂಡ್ ಪ್ರಾಡಕ್ಟ್ ಇವೆರಡು ಸಪರೇಟ್ ಇದೆಯಪ್ಪ. ಅದಕ್ಕೊಂದು ಮೆಟೀರಿಯಲ್ಸ್ ಬೇಕು, ಮಣ್ಣು ಬೇಕು, ನೀರು ಬೇಕು. ಅದು ಮತ್ತೆ ಚಕ್ರದಲ್ಲಿ ಅದನ್ನ ಹಾಕಿ ಅದಕ್ಕೊಂದು ಆಕಾರ ಕೊಟ್ಟು ಅದಕ್ಕೆ ಮತ್ತೆ ಬೆಂಕಿ ಕೊಟ್ಟು ಅದನ್ನ ಕಾಯಿಸಿ ಅದನ್ನ ಡ್ರೈ ಮಾಡಿ ಅದಕ್ಕೊಂದು ಆಕಾರವನ್ನು ಗಟ್ಟಿ ಮಾಡಿಸಿ ತದನಂತರ ಮಾರೋದು. ಸೊ ಮಡಿಕೆ ಇದೆ ಅಂದ್ರೆ ಮಾಡೋನೊಬ್ಬ ಇರಬೇಕು. ಮತ್ತು ಅವರಿಬ್ರು ಬೇರೆ ಬೇರೆನೆ. 2 ಕೂಡ ಬೇರೆ ಇದೆ. ಹಾಗೆ ಈ ಆತ್ಮವೇನಿದೆ ಅದು ಬೇರೆಯಾಗಿದೆ. ದೇಹ ಬೇರೆಯಾಗಿದೆ. ಅದು ಜಡವಾಗಿದೆ. ಇದು ಚೈತನ್ಯವಾಗಿದೆ. ಮಡಕೆ ನನ್ನದು ಅಂದ ತಕ್ಷಣ ಆ ಮಡಕೆನ ನಾನು ಹೇಗೆ ಆಗಲ್ವೋ, ಹಾಗೆ ಈ ದೇಹವು ನನ್ನದೇ ಹೊರತು ನಾನೇ ಈ ದೇಹವಲ್ಲ. ಇದು ಇಷ್ಟು ಸುಲಭವಾಗಿದೆಯಲ್ಲ. ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ಅಂದ್ರೆ ಈ ಅಹಂಕಾರ ಮತ್ತೆ ಮಮಕಾರ ಎಷ್ಟು ನಾವು ಅದಕ್ಕೆ ಅಂಟ್ಕೊಂಡಿರ್ತೀವಿ ಅಂತಂದ್ರೆ, ಇದು ಸರಳವಾದ ಒಂದು ಹ್ಮ್, ಉದಾಹರಣೆಯಿಂದ ಅರ್ಥ ಆಗುವಂತ ವಿಷಯನ ಯಾಕೆ ಜಟಿಲ ಮಾಡ್ಕೋತೀವಿ ಅಂತ ಶಂಕರಾಚಾರ್ಯರು ಕೇಳ್ತಾರೆ. ನಾವು ಯಾಕೆ ದೇಹನ ನಾನಲ್ಲ ಅಂತ ತಿಳ್ಕೋಬೇಕು? ಇದನ್ನ ಮೊದಲು ನಾವು ಅರ್ಥ ಮಾಡ್ಕೊಳ್ಳೋಣ. ಇದು ದೇಹಾಭಿಮಾನ ಸಂಬಂಧಪಟ್ಟಂಗೆ ಹಲವಾರು ಸಂಚಿಕೆಗಳಲ್ಲಿ ಅಷ್ಟಾವಕ್ರ ಗೀತೆ ಇದೆ, ಅಪರೋಕ್ಷ ಅನುಭೂತಿ, ಹಾಗೆ ಬೇರೆ ಬೇರೆ ಸಂಚಿಕೆಗಳಲ್ಲಿ ಮಾತಾಡುವಾಗ ಈ ಮನಸ್ಸು, ಬುದ್ಧಿ, ದೇಹ ನಾನಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಆ, ಈ ದೇಹ ನಾನಲ್ಲ ಅನ್ನೋದು ಮೊದಲು ನಾವು ಅಕ್ಸೆಪ್ಟ್ ಮಾಡ್ಕೊಂಡಾಗ ಮೊದಲಾಗೋದು ಹ್ಮ್, ಒಂದು ಪರಿಣಾಮ ನಮ್ಮಲ್ಲಿ ಅಥವಾ ಪರಿವರ್ತನೆ ಏನು ಅಂತಂದ್ರೆ, ನಾವು ಇದು ಆಗುವಂತಹ ಏರುಪೇರುಗಳಿಗೆ ನಾವು ವಿಚಲಿತರಾಗಲ್ಲ. ಅಂದ್ರೆ ಹಾಗಂದ್ರೆ ಈಗ ಆರೋಗ್ಯ ಕೆಡುತ್ತೆ, ಹಾಗಾದ್ರೆ ನಾನು ಇದಕ್ಕೆ ಮಾತ್ರೆ ತಗೊಳ್ಳೋದು ಬೇಡವಾ ಅಂತ ಕೇಳೋದಲ್ಲ. ದೇಹಕ್ಕೆ ಸಾಮಾನ್ಯ ಬಾಲ್ಯ, ಯೌವನ, ಮುಪ್ಪು ಈ ರೀತಿ ಹಂತ ಹಂತವಾಗಿ ಈ ದೇಹ ಹೋಗ್ತಾ ಇರುತ್ತೆ. ನನ್ನದಷ್ಟೇ ಅಲ್ಲದೆ ಇನ್ನೊಬ್ಬರ ದೇಹವು ಅದಕ್ಕೆ ಒಳಗೊಳ್ಳುತ್ತಾ ಹೋಗ್ತಿರುತ್ತೆ. ಬರೀ ಆರೋಗ್ಯವಷ್ಟೇ ಅಲ್ಲದೆ ಸೌಂದರ್ಯವೂ ಇದಕ್ಕೆ ಅಂಟಿಕೊಂಡಿರುವುದರಿಂದ ನಮ್ಮ ಕಣ್ಣಿನಲ್ಲಿ ದೇಹದಲ್ಲಿ ಸೌಂದರ್ಯವನ್ನು ಅಳಿತೀವಿ. ಮತ್ತೊಬ್ಬನ ಅಂತಸ್ತನ್ನ ಅಳಿತೀವಿ. ಒಬ್ಬನನ್ನ ಮಾ ಒಬ್ ಒಬ್ಬರನ್ನ ಅಳಿಯೋದಕ್ಕೆ ದೇಹವನ್ನು ಮಾನದಂಡವನ್ನಾಗಿಸ್ಕೊಂಡ್ಬಿಡ್ತೀವಿ. ಇಂಥವದೆಲ್ಲವೂ ಯಾಕಾಗತ್ತೆ ಅಂದ್ರೆ, ಈ ದೇಹವೇ ನಾನು. ವ್ಯಕ್ತಿ ನೋಡೋದಕ್ಕೆ ಬೇರೆ ಇರ್ಬೋದು. ಅವನ ವ್ಯಕ್ತಿತ್ವ ಬೇರೆ ಇರ್ಬೋದು. ನಾವು ದೇಹವನ್ನೇ ನಾವು ಅಂತ ಅಂದ್ಕೊಂಡಾಗ, ಹೊರಗೆ ರೂಪ ಏನು ಕಾಣುತ್ತೋ ಅದಕ್ಕಷ್ಟೇ ನಾವು ಸಿಗಾಕೊಂಡ್ಬಿಡ್ತೀವಿ. ಈಗ ಉದಾಹರಣೆ, ಆಗಿನ ಒಂದು 20, 30 ವರ್ಷ ಹಳೆ ಕಾಲದಲ್ಲಿ ಅ, ನಾವೆಲ್ಲ ಚಿಕ್ಕವರಾಗಿದ್ದಾಗ ಟಿ.ವಿ.ಎಸ್ ಚಾಂಪು, ಲೂನಾ ಅಂತೆಲ್ಲ ಇರ್ತಿತ್ತು. ಅದ್ರಲ್ಲಿ ಎಲೆಕ್ಟ್ರಿಕ್ ಇದಿರ್ತಿರ್ಲಿಲ್ಲ. ಸೊ ಫ್ಯೂಯಲ್ ನಾವು ಚೆಕ್ ಮಾಡ್ಬೇಕು ಅಂದ್ರೆ ಅದು ಹಿಂಗೆ ಮೀಟರ್ ಕೊಟ್ಟಿರ್ತಾರೆ. ಅನಲಾಗ್ ಮೀಟರ್ ಇರ್ತಿತ್ತು. ಅನಲಾಗ್ ಮೀಟರ್ ನೋಡ್ಕೋಬೇಕು. ಹಾಗೂ ಅದು ಎಂಡಿಗೆ ಬಂದ್ಬಿಡ್ತೀನಿ ರೆಡ್ ಹತ್ತಕ್ಕೆ ಬಂತು ಅಂದ್ರೆ ಅಲ್ಲಿ ನಮ್ಗೆ ಐಡಿಯಾ ಬರ್ಬೇಕಾದ್ರೆ ಟ್ಯಾಂಕ್ ಹಿಂಗೆ ಅಲ್ಲಾಡಿಸಿ ನೋಡ್ತಿದ್ವಿ. ಅದನ್ನ ತೆಗೆದು ಹೀಗೆ ಅಲ್ಲಾಡಿಸಿ ನಾವೇ ಖಾತ್ರಿ ಮಾಡ್ಕೋತಿದ್ವಿ. ಪೆಟ್ರೋಲ್ ಎಷ್ಟಿದೆ ಅಂತ. ಈಗ ಅದು ತೋರಿಸುತ್ತೆ ಇಷ್ಟು ಕಿಲೋಮೀಟರ್ ಹೋಗ್ಬೋದು ನೀವು. ಇಷ್ಟು ಪೆಟ್ರೋಲ್ ಇದೆ ಕಾರಲ್ಲಿ ಅಥವಾ ಬೈಕಲ್ಲಿ. ಇಷ್ಟು ಪೆಟ್ರೋಲ್ ನೀವು ಇಷ್ಟು ಕಿಲೋಮೀಟರ್ ಹೋಗ್ಬೋದು ಅಂತ ತೋರಿಸ್ಬಿಡುತ್ತೆ. ಆದ್ರೆ ಮುಂಚೆ ನಾವು ತೆಗೆದು ನೋಡ್ಬೇಕಿತ್ತು. ಹಿಂಗ್ ಅಲ್ಲಾಡಿಸಿ ಕಿವಿ ಕೊಟ್ಟು ಹೀಗೆ ಹಿಂಗ್ ಅಲ್ಲಾಡಿಸಿ ನೋಡ್ಬೇಕಿತ್ತು. ಟಿ.ವಿ.ಎಸ್‌ನ, ಲೂನಾನೆಲ್ಲನುವೆ. ಪೆಟ್ರೋಲ್ ಎಷ್ಟಿರ್ಬೋದು ಆ ಸೌಂಡಲ್ಲಿ ಜಡ್ಜ್‌ಮೆಂಟು. ಓಕೆ ಇಲ್ಲಿ ಇಷ್ಟಿದೆ ಒಂದು ಅರ್ಧ ಲೀಟರ್ ಇದೆ.
ನಾವು ಅಷ್ಟು ದೂರ ಪೆಟ್ರೋಲ್ ಬಂಕ್‌ಗೆ ಹೋಗ್ಬೇಕು ಅಂತ ನಾವು ಜಡ್ಜ್‌ಮೆಂಟ್ ತಗೋತಿದ್ವಿ. ಅಂದ್ರೆ ಹೊರಗಿನಿಂದಲೇ ನಿರ್ಧಾರಕ್ಕೆ ಬರ್ತಿರ್ಲಿಲ್ಲ. ನಾವು ಬರೀ ಕಣ್ಣಿನ ಮೇಲೆ ನಿಂತ್ಬಿಟ್ಟಿದೀವಿ ಈಗ. ಎಲ್ಲವೂ ಮೀಟರಲ್ಲಿ ತೋರಿಸ್ಬೇಕು. ಎಲ್ಲದಕ್ಕೂ ನಮಗೆ ಅಹ್, ವರ್ಚುವಲ್ ಆಗಿ ಕಾಣಿಸ್ತಾ ಇರಬೇಕು. ಕಣ್ಣಿಗೆ ಕಣ್ಣಿನ ಮೇಲೆ ಪೂರ್ತಿ ಅವಲಂಬನೆ ಆಗ್ಬಿಟ್ಟಿದೆ ನಮ್ಗೀಗ. ಈ ತಂತ್ರಜ್ಞಾನ ಇಷ್ಟು ಅಭಿವೃದ್ಧಿ ಹೊಂದಿಲ್ದಿರೋವಾಗ ಸಕಲೇಂದ್ರಿಯಗಳನ್ನು ಬಳಸ್ಕೊಂಡು ಮನುಷ್ಯ ಬದುಕ್ತಿದ್ದ. ಇವತ್ತು ಬರೀ ಕಣ್ಣೇ ಪ್ರಧಾನ. ಎಲ್ಲದರಲ್ಲೂ ಇವತ್ತು ಡಿಸ್‌ಪ್ಲೇ ಇರುತ್ತೆ. ವಾಷಿಂಗ್ ಮೆಷಿನ್ ಇದೆ, ಬೈಕು, ಕಾರ್‌ಗಳು ಎಲ್ಲಾ ಥರದ್ದನ್ನು ಅದು ಡಿಸ್‌ಪ್ಲೇ ಮಾಡ್ತಿರುತ್ತೆ. ಫೋನ್ ಡಿಸ್‌ಪ್ಲೇ ಮಾಡ್ತಿರುತ್ತೆ. ಮೈಕ್ರೋ ಓವನ್ ಡಿಸ್‌ಪ್ಲೇ ಮಾಡ್ತಿದೆ. ಎಲ್ಲದರಲ್ಲೂ ಡಿಸ್‌ಪ್ಲೇ ಇದೆ. ನಾವು ಕಣ್ಣಿನ ಮೇಲೆ ಅವಲಂಬಿತವಾಗಿ ಕಣ್ಣಿಗೇನು ಕಾಣುತ್ತೋ ಅದನ್ನೇ ನಂಬಿ, ಅದರ ಆಧಾರದ ಮೇಲೆ ನಾವೆಲ್ಲ ನಮ್ಮ ಕರ್ಮಗಳನ್ನ ಆಚರಿಸೋ ಮಟ್ಟಿಗೆ ನಾವು ಒಂದೇ ಇಂದ್ರಿಯಕ್ಕೆ ಸೀಮಿತವಾಗ್ತಾ ಬರ್ತಾ ಇದೀವಿ. ಹಾಗೆ ಇದೇ ರೀತಿ ನಾವು ಕಣ್ಣಿಗೆ ಕಾಣುವಂಥದ್ದು, ಈ ದೇಹ ಕಣ್ಣಿಗೆ ಕಾಣುವಂಥದ್ದು. ವ್ಯಕ್ತಿತ್ವ ಕಣ್ಣು ಕಾಣಲ್ಲ. ಅದು ನಡವಳಿಕೆಯಿಂದ ಕಾಣುತ್ತೆ. ಒಬ್ಬ ವ್ಯಕ್ತಿ ಹೇಗೆ ಯೋಚನೆ ಮಾಡ್ತಿದ್ದಾನೆ, ಬರೀ ಕರ್ಮದಿಂದ ಮಾತ್ರ ಕಾಣಲ್ಲ, ಅವನ ಕರ್ಮದ ಹಿಂದಿನ ಉದ್ದೇಶದಿಂದಲೂ ಅದು ಕಾಣ್ತಾ ಹೋಗುತ್ತೆ. ಅದಕ್ಕೆ ನಾವು ಸಾಮಾನ್ಯ ಕೋಪ ಮಾಡ್ಕೊಂಡಾಗ ಅನುಮಾನ ಪಡಲ್ಲ. ನಿಜವಾಗ್ಲೂ ನೀನು ಕೋಪ ಮಾಡ್ಕೊಂಡಿದ್ದೀರಾ? ಯಾಕೆ ಕೋಪ ಮಾಡ್ಕೊಂಡಿದ್ದಾನೆ ಅಂತ ನಾವು ಕೇಳಲ್ಲ. ಅದೊಬ್ಬ ಪ್ರೀತಿ ಮಾಡಿದ್ರೆ ನಾವು ಅನುಮಾನ ಪಡ್ತೀವಿ. ಯಾಕೆ ಪ್ರೀತಿ ಮಾಡ್ತಾ ಇದ್ದಾನೆ? ಯಾಕೆ ಆ ಮನುಷ್ಯ ನೋಡಿ ನಗ್ತಾ ಇದ್ದಾನೆ? ಯಾಕೆ ಇಷ್ಟು ಹಸನ್ಮುಖಿಯಾಗಿದ್ದಾನೆ? ಅಂತ ನಾವು ಪ್ರಶ್ನೆ ಮಾಡ್ತೀವಿ, ಅನುಮಾನ ಮಾಡ್ತೀವಿ. ಯಾಕೆ? ಅದರಿಂದ ಮೋಸ ಹೋಗೋದು ಜಾಸ್ತಿ. ತಕ್ಷಣ ಹಿಂದೆ ಆ ನಗು ಅನ್ನೋದು ರೂಪವಾದರೆ, ನಗು ಹಿಂದಿನ ಉದ್ದೇಶದ ಕಡೆ ನಾವು ವಾಲ್ತಾ ಹೋಗ್ತೀವಿ. ಎಲ್ಲವೂ ನಾವು ಕೊನೆಗೆ ಹೊರಗಿನಿಂದ ಜಡ್ಜ್‌ಮೆಂಟ್ ಮೇಲೆ ಹೋಗ್ಬಿಡ್ತೀವಿ. ಹೀಗಾಗಿ ಇದು ನಾಮ ಮತ್ತೆ ರೂಪ. ನಮಗೆ ಹೊರಗಿನಿಂದ ಏನು ಕಾಣುತ್ತೋ ಅದರ ಆಧಾರದ ಮೇಲೆ ನಾವು ನಿಂತು ಬಿಟ್ಟರೆ, ನಾವು ಒಳಗಿನ ಸತ್ವವನ್ನ, ಸಾರವನ್ನ ತಿಳಿಯೋಕೆ ಸಾಧ್ಯವಿಲ್ಲ. ನಾವು ಕೈ ಬರೀ ಇಂದ್ರಿಯಗಳ ಆಧಾರದ ಮೇಲೆ, ಆ ಇಂದ್ರಿಯಗಳು ನಮ್ಗೇನು ಮಾಹಿತಿ ಕೊಡುತ್ತೋ ಅದನ್ನಿಟ್ಕೊಂಡು ನಾನು ಇಷ್ಟೊಂದು ತಿಳಿದ ಮಾಹಿತಿಗಳ ಆಧಾರದ ಮೇಲೆ, ನನ್ನ ಅನುಭವದ ಆಧಾರದ ಮೇಲೆ ಒಂದು ವ್ಯಕ್ತಿಯನ್ನು ಅಥವಾ ಒಂದು ವಸ್ತುವನ್ನು, ವಿಷಯವನ್ನು ಜಡ್ಜ್ ಮಾಡಕ್ ಶುರು ಮಾಡ್ತೀವಿ. ನಿಜವಾಗ್ಲೂ ಅದು ಏನಿದೆ ಅಂತ ತಿಳ್ಕೊಳ್ಳೋಕೆ ಹೋಗ್ತೀನಿ. ಅದ್ರ ಮೇಲೆ ಜಡ್ಜ್ ಮಾಡಿ, ಅದ್ರ ಮೇಲೆ ನಮ್ಮ ಭಾವನೆಗಳು, ನಮ್ಮ ಕರ್ಮಗಳು, ನಿರ್ಧಾರಗಳೆಲ್ಲ ಡಿಸೈಡ್ ಮಾಡ್ತಾ ಹೋಗ್ತೀವಿ. ಇದರಿಂದ ಕಳಿಸ್ಕೋಬೇಕು. ವಸ್ತು ಹೇಗಿದೆಯೋ ಹಾಗೆ ನಾವು ಅದನ್ನ ಅಹ್, ನೋಡೋದಕ್ಕೆ ಪ್ರಯತ್ನ ಪಡಬೇಕು. ವಿಷಯವನ್ನ ಹೇಗಿದೆಯೋ ಹಾಗೆ ನೋಡುವ ಪ್ರಯತ್ನ. ವ್ಯಕ್ತಿ ಹೇಗಿದಾನೋ ಹಾಗೆ ಪರಿಚಯ ಮಾಡಿಕೊಳ್ಳುವ ಪ್ರಯತ್ನ. ಇದೆಲ್ಲ ಆಗಬೇಕು ಅಂತಂದ್ರೆ ನಾವು ದೇಹಾಭಿಮಾನವನ್ನ ಕಳ್ಚ್ಕೋಬೇಕು. ನಾವು ಇನ್ನೊಬ್ಬನ ದೇಹಾಭಿಮಾನ ಕಲ್ಸಕ್ಕಾಗಲ್ಲ. ನನ್ನ ದೇಹಾಭಿಮಾನ ನಾ ಕಲ್ಚ್ಕೋಬಹುದು. ಮೊದಲು ಇಲ್ಲಿಂದ ಶುರು ಆಗ್ಬೇಕು. ಅದಕ್ಕೆ ಗಾಂಧೀಜಿ ಹೇಳ್ತಾರೆ, ಪ್ರಪಂಚದಲ್ಲಿ ಯಾವ ರೀತಿ ಬದಲಾವಣೆ ನೀವು ಕಾಣಬೇಕು ಅಂತಿದ್ದೀರೋ, ಆ ಬದಲಾವಣೆ ಮೊದಲು ನಿಮ್ಮಿಂದ ನೀವು ಶುರು ಮಾಡ್ಕೊಳ್ಳಿ. ನಿಮ್ಮಲ್ಲಿ ರೂಢಿಸ್ಕೊಳ್ಳಿ. ಮೈಕಲ್ ಜಾಕ್ಸನ್ ಒಂದು ಹಾಡಲ್ಲಿ ಬರೀತಾರೆ. ನೀವು ಕನ್ನಡಿಯಲ್ಲಿ ಕಾಣೋ ಮುಖ ಏನಿದೆ ಅವನನ್ನ ಮೊದಲು ಬದಲಾಯಿಸು ಅಂತ ಮ್ಯಾನ್ ಇನ್ ದ ಮಿರರ್ ಅಂತ ಒಂದು ಹಾಡಲ್ಲಿ ಬರೀತಾನೆ ಮೈಕಲ್ ಜಾಕ್ಸನ್. ಹಾಗೆ ಮೊದಲು ನನ್ನ ಕಡೆ ನಾವು ಅಧ್ಯಾತ್ಮ ಅಂದ ತಕ್ಷಣ ಪ್ರಪಂಚ ಕಡೆ ಬೆರಳು ಮಾಡೋದು ಅಂದ್ಕೊಂಡಿದ್ದೀವಿ. ಆಕ್ಚುಲಿ ನಮ್ಮನ ಕಡೆ ಬೆರಳು ಮಾಡ್ಕೊಡೋದು. ಅಧ್ಯಾತ್ಮ ಅಂದ್ರೆ ಆತ್ಮವನ್ನು ಅಧ್ಯಯಿಸುವುದು. ಆತ್ಮ ನನ್ ನಾವೇ ಆತ್ಮವಾದ್ದರಿಂದ ಎಲ್ಲರೂ ಆತ್ಮರೇ. ಆದ್ರೆ ಇನ್ನೊಬ್ಬ ನಾವು ಡೈಸೆಕ್ಟ್ ಮಾಡಿ ನೋಡಕ್ಕಾಗಲ್ಲ. ನಮ್ಮನ್ನ ನಾವು ಡೈಸೆಕ್ಟ್ ಮಾಡಿ ನೋಡ್ಕೋಬಹುದು. ಪ್ರಪಂಚದಲ್ಲಿ ಅರ್ಥವಾಗದಿರೋ ಒಬ್ಬ ವ್ಯಕ್ತಿ ಇದಾನಂದ್ರೆ ಬಹುಶಃ ಅದ್ ನಾವೇನೆ. ಸೊ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡೋದಿದೆಯಲ್ಲ ನಿಜ ಸ್ವರೂಪ, ಆ ನಿಜ ಸ್ವರೂಪವನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ಇದು ನಾನಲ್ಲ. ಈ ದೇಹ ನಾನಲ್ಲ ಅರ್ಥ ಆಗ್ಬೇಕು. ಇನ್ನೊಂದು ಕಾರಣ, ಈಗ ಉದಾಹರಣೆ, ನಾವು ಈಗ ಎಷ್ಟೋ ಅಡಿ ಅಗತ್ಕೊಂಡು ಹೋಗಿ ಚಿನ್ನ, ಇವು ವಜ್ರ ಇಂಥವೆಲ್ಲ ತಗೊಂಡ್ಬರ್ತೀವಿ ಗಣಿಗಾರಿಕೆನಲ್ಲಿ. ನನಗೆ ಯಾವ ವಸ್ತು ಬೇಕು, ಅದು ಹೇಗಿದೆ ಅಂತ ಗೊತ್ತಿದ್ದಾಗ ನಾನು 10 ಅಡಿ, 150 ಅಡಿ, 200 ಅಡಿ, 1000 ಅಡಿನೂ ಕೆಳಗೆ ಹಿಂಗ್ ಹೋಗ್ತಿದ್ರೆ, ಅದು ಸಿಗೋವರೆಗೂ ಹೋಗ್ತಾನೆ ಇರ್ತೀವಿ. ದಾರಿಲಿ ಸಿಗೋದೆಲ್ಲ ಅದು ಚಿನ್ನ ಅಲ್ಲ, ಚಿನ್ನ ಅಲ್ಲ ಅಂತ ಬಿಡ್ತಾ ಹೋಗ್ತೀವಿ. ನನಗೆ ಏನು ಬೇಕು, ಅದು ಹೇಗಿದೆ ಅಂತ ಗೊತ್ತಿಲ್ಲ ಅಂತಂದಾಗ, ನಾನು ಅಗಿಬೇಕಾದ್ರೆ ಎಲ್ಲವನ್ನೂ ಪರೀಕ್ಷೆ ಮಾಡ್ಬೇಕಾಗತ್ತೆ. ಕಲ್ಲು ಸಿಕ್ಬಿಡ್ತು, ಮತ್ತೇನೋ ಸಿಕ್ತು, ಇದು ಚಿನ್ನ ಇರ್ಬೋದಾ? ಅದು ಚಿನ್ನ ಇರ್ಬೋದಾ? ಇದು ವಜ್ರ ಇರ್ಬೋದಾ? ಅಂತ ನಾವು ಗೊಂದಲಕ್ಕೆ ಒಳಗಾಗ್ತೀವಿ. ಒಬ್ಬ ಯಾರು ಅಷ್ಟು ಆಳಕ್ಕೆ ಹೋಗಿ ನೋಡಿ ಬಂದಿದ್ದಾನೋ ಅವನು ಹೇಳ್ತಾನೆ, ನೋಡಪ್ಪ ಇದು ಚಿನ್ನ. ಚಿನ್ನದ ಗುಣಲಕ್ಷಣಗಳು ಹೀಗಿದೆ. ಇದ್ರ ಮೇಲೆ ಮಣ್ಣೆಲ್ಲ ತುಂಬ್ಕೊಂಡಿದೆ. ಕಲ್ಲು, ಬಂಡೆ ಇಂಥವೆಲ್ಲ ತುಂಬ್ಕೊಂಡಿದೆ. ಇದ್ಯಾವುದು ನಿನಗೆ ಬೇಡ. ನಿನಗೆ ಚಿನ್ನ ಬೇಕಂದ್ರೆ ಮಿಕ್ಕಿದೆಲ್ಲವನ್ನು ತ್ಯಜಿಸು. ಅಗಿತಾ ನಿಂಗೆ ಏನೇನು ಸಿಗುತ್ತೋ ಅದೆಲ್ಲವನ್ನು ತ್ಯಜಿಸು. ಅದು ನೇತಿ. ಇದು ಚಿನ್ನ ಅಲ್ಲ. ಇದು ಚಿನ್ನ ಅಲ್ಲ ಅಂತ ನೇತಿ ನೆಗೆಟ್ ಮಾಡ್ತಾ ಕೆಳಗೆ ಹೋದಾಗ ನಮಗೆ ಚಿನ್ನ ಸಿಗುತ್ತೆ. ಅದೇ ರೀತಿ ಈಗ ನಾವು ಬೋರ್‌ವೆಲ್ ತೆಗಿಬೇಕು ಅಂದಾಗ ನಂಗೆ ಗೊತ್ತು. ನಂಗೆ ನೀರು ಬೇಕು ಅಂತ ಗೊತ್ತು. ನೀರು ಹೇಗಿದೆ ಅಂತ ಗೊತ್ತು. ಆಗ ನಾನು ಬಾವಿ ಅಗಿತಾ ಹೋಗ್ತೀನಿ. ಆಳ ಹೋಗ್ತಾ ದಾರಿಯಲ್ಲಿ ಏನ್ ಸಿಕ್ಕುದು ಅದನ್ನ ನೇತಿ ಇದು ನೀರಲ್ಲ ಅಂತ ಅದನ್ನ ತೆಗಿತಾ ಹೋಗ್ತೀವಿ. ಕೊನೆಗೆ ನೀರು ದಕ್ಕತ್ತೆ. ಅದೇ ರೀತಿ ನಾವು ನಿಜ ಸ್ವರೂಪವನ್ನು ಅರಿಬೇಕಂದ್ರೆ ಈಗಾಗಲೇ ಒಬ್ಬ ತಿಳಿದಿದ್ದಾನೆ, ಅದನ್ನು ನೋಡಿದ್ದಾನೆ, ಓದಿಲ್ಲ, ಓದಿದ್ರೆ ಸಾಕಾಗಲ್ಲ.
ದರ್ಶನವಾಗಬೇಕು. ದರ್ಶನವಾದಂತಹ ವ್ಯಕ್ತಿ ಅದರ ಗುಣಲಕ್ಷಣ ಹೇಳಿದ್ದಾನೆ. ಈ ಗುಣಲಕ್ಷಣಗಳು ಈ ದೇಹಕ್ಕೆ ಇಲ್ಲ. ಅದು ಚೈತನ್ಯಕ್ಕಷ್ಟೇ ಇರೋದು. ಹಾಗಾಗಿ ಇದು ನೇತಿ. ನೀನು ನಿನ್ನ ನಿಜ ಸ್ವರೂಪ ನೋಡ್ಬೇಕಂದ್ರೆ ದೇಹ ನೀನಲ್ಲ ಅಂತ ಮೊದಲು ಅರ್ಥ ಮಾಡ್ಕೋ. ನೇತಿ ಅಂದ್ರೆ ದಾರಿಲಿ ಸಿಕ್ತಿರುತ್ತೆ. ಅದನ್ನ ರಿಜೆಕ್ಟ್ ಮಾಡ್ತಾ ಮಾಡ್ತಾ ಒಳಗೆ ಹೋಗ್ತಿದ್ಯಾ. ಆದ್ರೆ ಅದು ಬೇಕು. ಅದು ಆತ್ಮ ದೇಹ ಅದ್ರ ಮೇಲೆ ಸೂಕ್ಷ್ಮ ಶರೀರ, ಕಾರಣ ಶರೀರ, ಸ್ಥೂಲ ಶರೀರ ಅಂತ ಏನಂತೀವಿ. ಅದೆಲ್ಲ ಕೂತಿದೆ. ಅದ್ರ ಜೊತೆಗೆ ನಾವು ಯೋಗ ಮಾರ್ಗದಲ್ಲಿ ನಡಿಬೇಕಾದ್ರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ ಹೋಗ್ತಾ ಹೋಗ್ತೀವಿ. ಅದು ಸಿಗೋರ್ಗೆಲ್ಲವೂ ನೇತಿ, ನೇತಿ, ನೇತಿ ಅದಲ್ಲ. ನನಗೆ ಬೇಕಿರೋದು ಅದಲ್ಲ ಅಂತ ಅದನ್ನ ಮತ್ತೆ ಅಗಿದು, ಅಗಿದು, ಅಗಿದು ಒಳಗೆ ಹೋಗೋದು. ಹೇಗೆ? ವಿಚಾರದಿಂದ ಒಳಗೆ ಹೋಗೋದು. ಧ್ಯಾನಕ್ಕೆ ಹೋಗುವ ಮುನ್ನ ನಾವು ವಿಚಾರದಲ್ಲಿ ಮೊದಲು ಒಳಗೆ ಹೋಗಬೇಕು. ಈ ಅನುಸಂಧಾನ ಈ ದೇಹ ನಾನಲ್ಲ. ಯಾಕೆಂದಿದು ಬದಲಾವಣೆಗೆ ಒಳಪಡ್ತಿದೆ. ಮತ್ತೆ ಸತ್ವ ದೇಹವೇ ಅಲ್ಲ, ದೇಹದ ಒಳಗೆ ಸತ್ವ ಇದೆ. ಹೇಗೆ? ಬಾಳೆಹಣ್ಣು ಬಂದಾಗ ನಮ್ಗೆ ಹಳದಿ ಬಣ್ಣದ ಹೀಗೆ ಬಾಳೆಹಣ್ಣು ಕಾಣಿಸುತ್ತೆ. ನಮ್ ತಕ್ಷಣ ಇಮ್ಯಾಜಿನೇಷನ್ ಬರುತ್ತೆ. ಯಾರು ಬಾಳೆಹಣ್ಣು ಹೇಗಿರುತ್ತೆ ಕೇಳಿದ್ರೆ ಫೋಟೋ ತೋರಿಸ್ತೀವಿ. ಅದು ಕೂಡ ಹೊರಗೆ ಸಿಪ್ಪೆ ಜೊತೆಗಿನ ಬಾಳೆಹಣ್ಣು ತೋರಿಸ್ತೀವಿ. ಸಿಪ್ಪೆ ಸುಲಿದ ಬಾಳೆಹಣ್ಣು ಅಂತ ತಕ್ಷಣ ತಲೆಗೆ ಬರಲ್ಲ. ಆದ್ರೆ ತಿಳಿದಿರೋದು ಅದೇನೆ. ನಾವು ಬಾಳೆಹಣ್ಣ ತಗೊಂಡು ತಿಂತೀವಿ. ಸಿಪ್ಪೆ ತೆಗೆದು ತಿಂತೀವಿ. ಆದ್ರೆ ಕಣ್ಣಿಗೆ ಕಾಣಿಸೋದು ಬಾಳೆಹಣ್ಣು ಅಂದ ತಕ್ಷಣ ಮನಸ್ಸಿಗೆ ಬರೋದು ಸಿಪ್ಪೆ ಸಮೇತ ಬರುತ್ತೆ. ತಿನ್ನೋದು ಮಾತ್ರ ತಿರಳನ್ನ. ಹಾಗೆ ಈ ದೇಹ ಬಾಳೆಹಣ್ಣಿನ ಸಿಪ್ಪೆ. ಇದರ ಒಳಗೆ ನಾವು ಸಾರವನ್ನ ಅಥವಾ ಸತ್ವವನ್ನ ನಾವು ಕಂಡುಕೋಬೇಕು. ಅದಕ್ಕೊಬ್ಬ ಈಗಾಗ್ಲೇ ಒಬ್ಬ ಬಾಳೆಹಣ್ಣು ತಿಂದು ಅದ್ ರುಚಿಯನ್ನ ಕಂಡಿದ್ದಾನೆ. ಆತ ಹೇಳ್ತಾ ಇದ್ದಾನೆ, ಇದೆಲ್ಲದಕ್ಕಿಂತ ಹ್ಮ್, ಪ್ರಪಂಚದ ಬೇರೆ ಎಲ್ಲ ಅನುಭವಗಳು ರುಚಿಗಿಂತ ಆತ್ಮದ ರುಚಿ ಬೇರೆಯಾಗಿದೆ. ಅದಕ್ಕೆ ಗುಂಡಪ್ಪ ಚೆನ್ನಾಗಂತಾರೆ, ಭೋಜನದೆ ಪರಮ ಭೋಜನ ಪರಬ್ರಹ್ಮರಸ ಯಾಚಿಸಲ್ಕೇನುಂಟು ಅದುನುಂಡ ಬಳಿಕ ಅಂತ. ಎಲ್ಲ ರಸಗಳಿಗಿಂತ ನಾವು ಉಪ್ಪು, ಹುಳಿ, ಖಾರ ಎಲ್ಲದಕ್ಕಿಂತ ಬ್ರಹ್ಮರಸ ತುಂಬಾ ರುಚಿಯಾದದ್ದು. ಅದು ಒಂದು ಸಲಿ ಸವಿದ್ಬಿಟ್ರೆ ಬೇರೆ ಏನೂ ಬೇಡ ಅನ್ಸುತ್ತಪ್ಪ. ಅಷ್ಟು ಅದ್ಭುತವಾಗಿದೆ ಬ್ರಹ್ಮರಸ ಅಂತ ಗುಂಡಪ್ಪ ಅಂತಾರೆ. ಹಾಗೆ ಒಬ್ಬ ಜ್ಞಾನಿ ತನ್ನನ್ನು ತಾನು ತಿಳಿದವನು, ಆತ ರುಚಿ ಕಂಡಿದ್ದಾನೆ. ಅದು ನಿಮ್ಮೊಳಗೆ ಇದೆ. ಅದನ್ನು ಪಡಿಬೇಕಂದ್ರೆ ಎಲ್ಲವನ್ನು ನೆಗೆಟ್ ಮಾಡ್ತಾ ಹೋಗಿ ನೇತಿ, ನೇತಿ, ನೇತಿ. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ. ಸರಿ, ಹೇಗೆ ನಾನಲ್ಲ? ಪ್ರೀವಿಯಸ್ ಅಲ್ಲಿ ಹೇಳಿದ್ದಾರೆ ಅಲ್ಲಿ. ವಿಚಾರ ಮಾಡಿ ನೋಡಬೇಕು ಅಂತ ಶಂಕರಾಚಾರ್ಯ ಹೇಳಿದ್ದಾರೆ. ವಿಚಾರ ಹೇಗೆ ಮಾಡೋದು? ಹೀಗೆ ಮಾಡೋದು. ಈ ದೇಹ ನಾನಲ್ಲ. ಯಾಕೆ? ಇದು ಬದಲಾವಣೆಗೆ ಒಳಪಡ್ತಿದೆ. ಇದು ಆ, ಪ್ರಕೃತಿಗೆ ಸಂಬಂಧಪಟ್ಟಿದೆ. ಇದು ನಾನು ಮಾಡಿದ್ದಲ್ಲ. ಈ ದೇಹ ನಾನು ಮಾಡಿದ್ದಲ್ಲ. ಅದು ಪ್ರಕೃತಿಯಿಂದ ನಮಗೆ ದಯಪಾಲಿಸಿರೋದು. ಹೇಗೆ ಆ, ಮಡಿಕೆ ಮಾಡಿದನು ಮತ್ತೆ ಮಡಿಕೆ ಒಂದೇ ಆಗುವುದಿಲ್ಲವೋ ಹಾಗೆ ಆತ್ಮ ಮತ್ತೆ ದೇಹ ಒಂದಾಗೋದಕ್ಕೆ ಸಾಧ್ಯ ಇಲ್ಲ. ಗೊತ್ತಾದಾಗ ನಾನು ನೆಗೆಟ್ ಮಾಡಕ್ ಸುಲಭ. ಅಗದು ಅಗದು ಒಳಗೆ ಹೋಗೋದಕ್ಕೆ ಸುಲಭ. ಹಾಗಾಗಿ ದೇಹಾಭಿಮಾನ ಇರಬಾರ್ದು. ಇನ್ನೊಂದು ಆಗ್ಲೇ ಹೇಳಿದಾಗೆ ಯಾವಾಗ ನಾಮರೂಪಗಳು ಗಂಟ್ಕೊತೀವಿ, ಒಳಗಿನ ಸತ್ವವನ್ನ ಬಿಟ್ಬಿಡ್ತೀವಿ. ನಾನು ಬ್ರಹ್ಮವೇ ಆಗಿದ್ದು ಎಲ್ಲರಲ್ಲೂ ಸಮನಾಗಿ ಶಾಂತಿ, ಇರುವು, ಅರಿವು, ಆನಂದ ಸ್ವರೂಪವಾಗಿದೆ. ಅಸತ್ರೂಪವಾದ ದೇಹವು ನಾನು ಅಲ್ಲ. ಈ ರೀತಿಯಾಗಿ ತಿಳಿದವರು ಹೇಳುತ್ತಾರೆ. ಇಲ್ಲಿ ದೇಹ ನಾನಲ್ಲ ಅಂತ ಹೇಳಿದ್ರು. ಇಲ್ಲಿ ಬುಧೈಹೆ ಅಂತ ಪದ ಬಳಸ್ತಾರೆ. ಬುದ್ಧೈಹೆ ತಿಳಿದವನು, ಬುದ್ಧಿ ಇರುವವನು. ಬುದ್ಧಿ ಅಂದ್ರೆ ಆತ್ಮಬುದ್ಧಿ. ತಾನು ಯಾರು ತನ್ನ ನಿಜ ಸ್ವರೂಪವನ್ನು ಕಂಡಿದ್ದಾನೋ ಆತ ಬುದ್ಧ, ಎಚ್ಚರಗೊಂಡವನು ಬುದ್ಧ ಅಂದ್ರೆ. ಸೊ ಆ ಬುದ್ಧನಿಗೆ ಬುದ್ಧಿ ಇದೆ. ಆ ಬುದ್ಧಿ ಇದಕ್ಕೆ ಒಂದು ಬುದ್ಧನಾದ. ಸೊ ಯಾರು ತಿಳಿದವರಿದ್ದಾರೋ, ಆತ್ಮ ಜ್ಞಾನವನ್ನೇ ಹೊಂದಿದ್ದಾರೋ ಅವ್ರು ಹೇಳ್ತಾರೆ, ಇದು ನಾನು ಎನ್ನುವುದೇನಿದೆ ಅದು ಎಲ್ಲರಲ್ಲೂ ಒಂದೇ ಆಗಿದೆ. ಕ್ವಾಲಿಟಿ ಒಂದೇ ಆಗಿದೆ. ಹೇಗೆ? ಗಂಗೆಯಲ್ಲಿ, ಕಾವೇರಿಯಲ್ಲಿ, ಥೇಮ್ಸ್ ನದಿನಲ್ಲಿ, ಯಾವುದೇ ನೈಲ್ ನದಿ ತಗೊಳ್ಳಿ, ಯಾವುದೇ ತಗೊಂಡ್ರು ನೀರು ಒಂದೇ. ನಮ್ಮ ಟ್ಯಾಂಕಲ್ಲಿರೋ ನೀರು ಒಂದೇ, ಅಲ್ಲಿ ಇರೋ ನೀರು ಒಂದೇ. ಅದು ಯಾವ ಪ್ರದೇಶದ ಹರಿದು ಬರುತ್ತೋ ಅದರ ಆಧಾರದ ಮೇಲೆ ಅದರ ಗುಣಲಕ್ಷಣಗಳು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಜಲಪಾತದ ಜಲಪಾತದಲ್ಲಿರೋ ನೀರು ಒಂದೇ, ಸಮುದ್ರದ ನೀರು ಒಂದೇ, ಕೆರೆಯ ನೀರು ಒಂದೇ. ಅದ್ರದ್ದು ಯಾವ್ಯಾವ ಪರಿಸರದಲ್ಲಿ ಇದೆ ಅನ್ನೋದ್ರ ಮೇಲೆ ಅದರ ಗುಣಲಕ್ಷಣ ಬದಲಾಗ್ತಾ ಹೋಗುತ್ತೆ. ಹಾಗೆ ಅದು ನಾವು ಹೇಗೆ ಬಳಸ್ತೀವಿ ಮತ್ತೊಂದು ಆಧಾರದ ಮೇಲೆ ಅದು ಎಷ್ಟು ಕಲುಷಿತ, ಎಷ್ಟು ನಿರ್ಮಲವಾಗಿದೆ ಅನ್ನೋದು ನಿರ್ಧಾರ ಆಗುತ್ತೆ ಹೊರತು ಸ್ವಭಾವತಃ ನೀರು ಕಲುಷಿತವೂ ಅಲ್ಲ ಅಥವಾ ನಿರ್ಮಲವೂ ಅಲ್ಲ. ಅದು ಹೇಗಿದೆಯೋ ಹಾಗೆ ಇದೆ. ನಾವದನ್ನ ಬಳಸುವ ರೀತಿಯಲ್ಲಿ ಅದನ್ನ ಪ್ಯೂರು, ಇಂಪ್ಯೂರ್ ಮಾಡ್ಕೋತೀವಿ ಹೊರತು ನೀರಲ್ಲಿ ಅದು ಮೂಲತಃ ಸ್ವಭಾವದಲ್ಲಿ ಇದಿಲ್ಲ. ಅದು ಯಾವಾಗಲೂ ಹೇಗಿದೆಯೋ ಹಾಗೆ ಇದೆ. ಅದು ಶುದ್ಧವೂ ಇಲ್ಲ, ಅಶುದ್ಧವೂ ಇಲ್ಲ. ಆಕಾಶ ಶುದ್ಧವೂ ಅಲ್ಲ, ಅಶುದ್ಧವೂ ಅಲ್ಲ. ಆ, ಇದರಲ್ಲಿ ಉದ್ಧವ ಗೀತೆಯಲ್ಲಿ ಆ, ಅವಧೂತ ಚೆನ್ನಾಗಿ ಉದಾಹರಣೆ ಕೊಡ್ತಾನೆ. ತಾನು ಏನನ್ನ ಕಲಿತೆ ಗಾಳಿಯಿಂದ ಅಂತ. ಗಾಳಿ ಹೂದಾಟದ ಮೇಲೆ ಹೋಗುವಾಗ ಅದು ಪರಿಮಳವನ್ನ ಒಯ್ಯುತ್ತೆ. ಅದೇ ಅದು ಒಂದು ಸತ್ತ ಹೆಣದ ಮೇಲೆ ಹೋಗ್ತಿದೆ, ಅದು ಸುಗಂಧವನ್ನು ಒಯ್ಯುತ್ತೆ. ಆದ್ರೆ ಆ ಗಾಳಿಗೆ ಸುಗಂಧವೂ ಇಲ್ಲ,
ಅಥವಾ ದುರ್ಗಂಧವೂ ಇಲ್ಲ. ತಾನು ಹೇಗಿದೆಯೋ ಹಾಗಿದೆ. ಅದು ಯಾವುದಕ್ಕೂ ಅಂಟಿಕೊಳ್ಳದೆ ತಾನು ತಾನಾಗೇ ಇದೆ. ಈ ರೀತಿ ಅಂಟಿಕೊಳ್ಳದೆ ಇರಬೇಕು ಅಂದ್ರೆ ನನಗೆ ಇದು ಯಾವುದು ನಾನಲ್ಲ ಮೊದಲು ಗೊತ್ತಾಗಬೇಕು. ಅಧ್ಯಾತ್ಮದಲ್ಲಿ ಏನಿದೆ ಅಂತ ಗೊತ್ತಾಕ್ಕೂ ಮುಂಚೆ ಯಾವುದು ಏನಲ್ಲ ಗೊತ್ತಾಗಬೇಕು. ಯಾಕೆ ಗೊತ್ತಾಗಬೇಕು ಅಂದ್ರೆ ನಾವು ಹೊರಗಿನಿಂದ ಮಾಹಿತಿಗಳನ್ನ ಪಡೆದಿರ್ತೀವಿ. ಪುಸ್ತಕ ಓದಿರ್ತೀವಿ, ಗುರುವಾಣಿ ಕೇಳಿರ್ತೀವಿ. ಹ್ಮ್, ಹಲವಾರು ಕಡೆಯಿಂದ ನಮಗೆ ಮಾಹಿತಿ ಬಂದಿರುತ್ತೆ. ಮತ್ತು ನಮ್ಮದು ಸ್ವಂತ ಅಭಿಪ್ರಾಯಗಳಿರುತ್ತೆ. ಇದೆಲ್ಲವನ್ನು ಇದೆಲ್ಲವೂ ಬೆರೆತು ನಮ್ಮದು ಮತ ಒಂದು ಸೃಷ್ಟಿಯಾಗಿರುತ್ತೆ. ಈ ಮತ ಸತ್ಯವೇ ಆಗಿರಬೇಕು ಅಂತಿಲ್ಲ. ಯಾಕಂದ್ರೆ ಇನ್ನೊಬ್ಬರಿಂದ ಎರವಲು ಪಡೆದಂತಹ ಮಾಹಿತಿ ಅದು ಸತ್ಯವೇ. ಆತ ಹೇಳಿದ್ದು ಸತ್ಯವೇ ಆದರೂ ಅದು ಎರವಲು ಪಡೆದದ್ದು ನನ್ನದಲ್ಲ. ಬಾಡಿಗೆ ಮನೇಲಿದ್ದ ಹಾಗೆ. ನಮ್ಮ ಮನೆಗೆ ಬನ್ನಿ ಅಂತ ಕರೀಬೋದು. ಆದ್ರೆ ನನ್ನ ಮನೆ ಯಾಕೆ ನಾನು ಈಗ ಇರುವ ಮನೆ ನನ್ನದೇ. ನಾನು ಆ ಮನೆಯಲ್ಲಿದ್ದೇನೆ. ಆದ್ರೆ ಸ್ವಂತದ್ದಲ್ಲ. ಅದು ಬಾಡಿಗೆ ಮನೆ. ಆ ಅರಿವಿರುತ್ತೆ. ನನ್ನ ಮನೆ ಅಂದ ತಕ್ಷಣ ಅದು ಸ್ವಂತ ಮನೆ ಅಂತ ಯಾರು ಪರಿಗಣಿಸಕ್ ಹೋಗಲ್ಲ. ಏನ್ರಿ ಇವಾಗ ಓನರ್ ಇರ್ತಾರೆ ಬಾಡಿಗೆ ಮನೆಗೆ. ನಾವು ಬಾಡಿಗೆದಾರರಾಗಿರ್ತೀವಿ. ನಮ್ಮ ಮನೆಗೆ ಬನ್ನಿ ಅಂತ ನಾವು ಓನರ್‌ಗೆ ಫೋನ್ ಮಾಡಿದ್ರೆ, "ಏನ್ರಿ ನನ್ನ ಮನೆನ ನೀವು ನನ್ನ ಮನೆ ಅಂತ ಕರೀತೀರಾ?" ಅಂತ ಓನರ್ ಕೋಪ ಮಾಡ್ಕೊಳ್ಳಲ್ಲ. ಆತನಿಗೆ ಗೊತ್ತು. ಆತ ವಾಸ ಮಾಡ್ತಿರೋ ಮನೆ ಅದು ತನ್ನ ಮನೆ. ಅದೇ ಆ ಬಾಡಿಗೆದಾರ ಓನರ್‌ಶಿಪ್‌ನ ಕ್ಲೈಮ್ ಮಾಡಕ್ ಹೋದ್ರೆ ಆಗ ಹೇಳ್ತಾನೆ, "ನೋಡಪ್ಪ ನನ್ನ ಹೆಸರು ರಿಜಿಸ್ಟರ್ ಆಗಿದೆ. ಇದು ನಿಂದಾಗಕ್ ಸಾಧ್ಯ ಇಲ್ಲ" ಅಂತ ಅಂತಾನೆ. ವ್ಯವಹಾರಕ್ಕೆ ಬಂದಾಗ ನನ್ನ ಮನೆ ಅಂತಾನೆ ಬಾಡಿಗೆದಾರ ಹೇಳೋದು. ಹಾಗೇನೆ ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂದ ಹಾಗೆ ನಾವಿಲ್ಲಿಗೆ ಬಾಡಿಗೆದಾರರು ಈ ದೇಹದಲ್ಲಿ. ಇಲ್ಲಿ ಇರೋವರೆಗೂ ನನ್ನದು, ಹೋದ್ಮೇಲೆ ನನ್ನದಲ್ಲ. ತಕ್ಷಣಕ್ಕೆ ಈ ಜನ್ಮಕ್ಕೆ ಈ ದೇಹ ನನ್ನದು. ಇದರಿಂದ ಹೊರ ಬಂದಾಗ ಅಲ್ಲ. ಹಾಗಾಗಿ ದೇಹಾಭಿಮಾನ ಮುಗೀತು. ದೇಹ, ಮನಸ್ಸು, ಬುದ್ಧಿ ಈಗ ಆತ್ಮ ಸ್ವರೂಪಕ್ಕೆ ಬಂದ್ರು. ಈ ಆತ್ಮ ಸ್ವರೂಪ ಜಲದಂತೆ, ಆಕಾಶದಂತೆ, ಗಾಳಿಯಂತೆ ಅದು ಯಾವ ದೇಶದಲ್ಲಿ ಯಾವುದೇ ಹಂತದಲ್ಲಿದ್ದು ಗಾಳಿ ಗಾಳಿನೇ. ಅದು ಹರಿದು ಹೋಗುವ ರೀತಿಯಲ್ಲಿ ಪರಿಸರದ ತಕ್ಕಂಗೆ ಗುಣಲಕ್ಷಣಗಳು ಹತ್ತತ್ತೆ. ಗಾಳಿ ಬಿಸಿನೂ ಅಲ್ಲ, ತಂಪು ಅಲ್ಲ. ಅದು ಬಿಸಿಯಾದ ಜಾಗಕ್ಕೆ ಹೋದಾಗ ಅದು ಬಿಸಿಯಾಗತ್ತೆ. ತಂಪಾದ ಜಾಗದಲ್ಲಿ ಅದು ತಂಪಾಗತ್ತೆ ಹೊರತು, ಗಾಳಿಗೆ ಟೆಂಪರೇಚರ್ ಇದೆ ಕೇಳಿದ್ರೆ ಇಲ್ಲ. ನೀರಿಗೆ ಟೆಂಪರೇಚರ್ ಇದೆಯಾ? ಇಲ್ಲ. ಅದು ತಾನಾಗೇ ಇದೆ. ಅದು ಹಿಮಾಲಯ ಕಡೆ ಹೋದ್ರೆ ತಂಪಾಗತ್ತೆ. ಅದು ನಾವು ಒಲೆ ಮೇಲೆ ಇಟ್ರೆ ಬಿಸಿಯಾಗತ್ತೆ. ಫ್ರೀಜರಲ್ಲಿ ಇಟ್ರೆ ಫ್ರೀಜ್ ಆಗತ್ತೆ. ಆದ್ರೆ ತನಗೆ ಅಂತ ಟೆಂಪರೇಚರ್ ಇದೆ ಕೇಳಿದ್ರೆ ಅದಕ್ಕೆ ಟೆಂಪರೇಚರ್ ಇಲ್ಲ. ಹಾಗೆ ಪ್ರತಿಯೊಬ್ಬರ ದೇಹದಲ್ಲೂ, ಪ್ರತಿಯೊಂದು ಪ್ರಾಣಿ, ಪಕ್ಷಿಯಲ್ಲೂ ಇರುವ ಚೇತನದ ಗುಣ ಇಷ್ಟೇ. ಅದು ಶಾಂತಿಯಿಂದ ಇದೆ. ಅದು ಸತ್ ಚಿತ್ ಆನಂದವಾಗಿದೆ. ಈ ಗುಣಗಳು ಪ್ರತಿಯೊಬ್ಬನಲ್ಲೂ ಇದ್ದೇ ಇದೆ. ಆತ ಈ ದೇಹದಲ್ಲಿರುವುದರಿಂದ ತನ್ನ ಹಿಂದಿನ ಸಂಸ್ಕಾರಗಳು, ತಾನು ಈಗ ಪಡೆಯುತ್ತಿರುವ ಸಂಸ್ಕಾರಗಳ ಆಧಾರದ ಮೇಲೆ ಅವನಲ್ಲಿ ವ್ಯತ್ಯಾಸಗಳು ಕಂಡುಬರುತ್ತೆ. ಅವನು ಸಗುಣ ಹೆಚ್ಚಾಗಿತ್ತ, ಆತ ಸಗುಣ ಸ್ವಲ್ಪ ಸಾತ್ವಿಕವಾಗಿ ಕಾಣಿಸ್ತಾನೆ, ಸಾತ್ವಿಕ ಇದ್ರೆ. ಮತ್ತೊಬ್ಬನಲ್ಲಿ ಅವನ ಸಂಸ್ಕಾರದಿಂದಾಗಿ ಅವನಿಗೆ ತಾನು ನಡೆದು ಬಂದ ರೀತಿಯಿಂದ ಅವನಲ್ಲಿ ತಾಮಸ ಇತ್ತು, ತಾಮಸ ಗುಣಿಯಾಗಿರ್ತಾನೆ. ಹಾಗಂತ ಜೀವನ ಪೂರ್ತಿ ಅವನು ಅ ತಾಮಸಿಯಾಗಿರ್ತಾನ ಕೇಳಿದ್ರೆ ಇಲ್ಲ. ಅದು ಅವನಿಗೆ ಬಿಟ್ಟಿರುತ್ತೆ. ಆತ ತಾಮಸಿಯಿಂದ ರಾಜಸನೂ ಆಗ್ಬೋದು, ಸಾತ್ವಿಕಕ್ಕೂ ಆಗ್ಬರ್ಬೋದು. ಸಾತ್ವಿಕನಾದ ವ್ಯಕ್ತಿ ಅವನು ತಾಮಸಿನೂ ಆಗ್ಬೋದು. ಅದು ನಮಗೆ ಬಿಟ್ಟಿರುತ್ತೆ ಹೊರತು ಆತ್ಮಕ್ಕೆ ಅದ್ಯಾವುದೂ ಇಲ್ಲ. ಹಾಗಾಗಿ ಅವನು ಶಾಂತಿಯಾಗಿದ್ದಾನೆ. ಸತ್ ಚಿತ್ ಆನಂದ ಸ್ವರೂಪನಾಗಿದ್ದಾನೆ. ನಾನು ವಿಕಾರರಹಿತನು, ನಿರಾಕಾರನು, ಪರಿಶುದ್ಧನು, ನಾಶವಾಗದವನು. ಅಸತ್ ರೂಪವಾದ ದೇಹವು ನಾನು ಅಲ್ಲ. ಈ ರೀತಿಯಾಗಿ ತಿಳಿದವರು ಹೇಳುತ್ತಾರೆ. ನಾನು ನಿರಾಮಯ, ಆಭಾಸವಿಲ್ಲದವನು, ನಿರ್ವಿಕಲ್ಪನು. ಅಸತ್ ರೂಪವಾದ ದೇಹವು ನಾನು ಅಲ್ಲ. ಈ ರೀತಿಯಾಗಿ ತಿಳಿದವರು ಹೇಳುತ್ತಾರೆ. ತ್ರಿಗುಣಗಳು ನಾನಲ್ಲ. ಹಾಗಾಗಿ ನಾನು ನಿಷ್ಕ್ರಿಯನು. ನಾನು ನಿತ್ಯನು. ನಾನು ನಿತ್ಯ ಮುಕ್ತನೂ ಆಗಿದ್ದೇನೆ. ಅಸತ್ರೂಪವಾದ ದೇಹವು ನಾನು ಅಲ್ಲ. ಈ ರೀತಿಯಾಗಿ ತಿಳಿದವರು ಹೇಳುತ್ತಾರೆ. ನಾನು ಆಗ್ಲೇ ಹೇಳ್ದಂಗೆ ಎಲ್ಲವನ್ನು ನೆಗೆಟ್ ಮಾಡ್ತಾ ಹೋಗೋದು. ಚಿನ್ನ ಬೇಕು ಅಂತ ಅಗೆಯಕ್ಕೆ ಶುರು ಮಾಡಿದಾಗ ದಾರಿ ಸಿಗೋ ಕಲ್ಲು, ಮಣ್ಣೆಲ್ಲ ಇದು ನನಗೆ ಬೇಡ. ಅದು ಮೌಲ್ಯಯುತವಾದದ್ದೇ. ಆದರೆ ನನಗೆ ಉಪಯೋಗವಲ್ಲ. ನನಗದು ಬೇಕಾಗಿಲ್ಲ. ನನಗೆ ಬೇಕಿರೋದು ಚಿನ್ನ. ಹಾಗಾಗಿ ದಾರಿಯಲ್ಲಿ ನನಗೆ ಎಂಥ ಫಲವತ್ತಾದ ಮಣ್ಣು ಸಿಗಲಿ, ಮತ್ತೊಂದು ಕಲ್ಲು ಸಿಗಲಿ, ನಾನು ಅದನ್ನ ಪಕ್ಕಕ್ಕೆ ಸರಿಸ್ಬಿಡ್ತೀನಿ. ನನಗಿದು ಬೇಡಪ್ಪ ಅಂತ. ಅದೇ ಕಲ್ಲೇ ಹುಡ್ಕೊಂಡು ಹೋಗ್ತಿರೋರು, ಅವ್ರು ಕಲ್ಲು ಹುಡ್ಕೊಂಡೇ ಹೋಗ್ತಾರೆ. ಓಹ್! ನನಗೆ ಬೇಕಿರೋ ಕಲ್ಲು ಬೇಕು. ಅದನ್ನ ಹುಡ್ಕೊಂಡು ಹೋಗ್ತಾರೆ. ಆವಾಗ ದಾರಿ ಸಿಗೋ ಮಣ್ಣು, ಬೇರೆ ಬೇರೆ ಥರ ಕಲ್ಲುಗಳೆಲ್ಲ ಬಿಡ್ತಾ ಹೋಗ್ತಾರೆ. ತನಗೆ ಗ್ರಾನೈಟ್ ಬೇಕಿರುತ್ತೆ, ಜಲ್ಲಿ ಕಲ್ಲು ಬೇಕಿರುತ್ತೆ. ಅದನ್ನೇ ಹುಡ್ಕೊಂಡು ಹೋಗ್ತಾನೆ. ವಜ್ರ ಬೇಕಿತ್ತ ವಜ್ರ ಹುಡ್ಕೊಂಡು ಹೋಗ್ತಿರ್ತಾನೆ. ದಾರಿ ಸಿಗೋದೆಲ್ಲ ಅವನಿಗದು ಬೇಡ. ಆ ಬೇಡ ಅಂದ ತಕ್ಷಣ ಅದಕ್ಕೆ ಬೆಲೆ ಇಲ್ಲ ಅಂತಲ್ಲ, ಬೆಲೆ ಇದೆ. ಆದ್ರೆ ತನಗೆ ಅಲ್ಲಿ ಬೇಡ. ಹಾಗಾಗಿ ಯಾರಿಗೆ ಅಧ್ಯಾತ್ಮಕ್ಕೆ ಅಂತ ಬರ್ತಾರೆ, ಬಂದವರಿಗೆ ದೇಹಕ್ಕೂ ಬೆಲೆ ಇದೆ, ಮನಸ್ಸು ಬುದ್ಧಿಗೂ ಬೆಲೆ ಇದೆ, ಅಹಂಕಾರಕ್ಕೂ ಬೆಲೆ ಇದೆ. ಅದು ಇದೆ. ಆದರೆ ನನಗೆ ಬೇಕಿರುವುದು ಆತ್ಮ ಸ್ವರೂಪ, ನಿಜ ಸ್ವರೂಪದ ಅರಿವು. ಹಾಗಾಗಿ ಇದೆಲ್ಲವನ್ನು ನೆಗೆಟ್ ಮಾಡ್ತಾ ಹೋಗೋದು. ನನಗಿದೆಲ್ಲ ಅನುಭವಕ್ಕಿದೆ. ಮನಸ್ಸು, ಬುದ್ಧಿ, ಅಹಂಕಾರ ಅನುಭವಕ್ಕೆ ಬರ್ತಿದೆ. ಆದ್ರೆ ನನಗದು ಬೇಡ. ಅದು ಅನಿತ್ಯವಾಗಿದ್ದೆ. ಅದು ಸುಖ ದುಃಖಗಳನ್ನ ಕೊಡ್ತಾ ಇದೆ. ಜೀವನದಲ್ಲಿ ಏರುಪೇರನ್ನ ಕೊಡ್ತಿದೆ. ಶಾಂತವಾದಂತಹ, ಸತ್ಯವಾದ, ನಿತ್ಯವಾದ ಆನಂದವನ್ನು ಅನುಭವಿಸ್ಬೇಕು ಅಂದ್ರೆ ಅದನ್ನ ನೆಗೆಟ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಆತ ನಿರ್ಗುಣ, ಹಾಗೆ ನಿಷ್ಕ್ರಿಯ. ಮೂಲದಲ್ಲಿ ಆತ್ಮದ ಸ್ವರೂಪಕ್ಕೆ
ದೇಹಕ್ಕೆ ಬಂದಾಗ ಅದಕ್ಕೆ 3 ಗುಣಗಳನ್ನ ಹೇರಿಸಲಾಗಿದೆ. ಅದು ಸಾತ್ವಿಕ, ರಾಜಸ, ತಾಮಸ ಹೊರತು ಮೂಲದಲ್ಲಿ ಆತ್ಮಕ್ಕೆ ಗುಣಗಳಿಲ್ಲ. ಹಾಗಾಗಿ ನಿಷ್ಕ್ರಿಯ. ಅಂದ್ರೆ ತಾನು ದೇಹದಲ್ಲಿದ್ದು ಸಂಸಾರ ನಡೆಸ್ತಿರುವಾಗ ಸಾತ್ವಿಕ ಬುದ್ಧಿಯ ಆಧಾರದ ಮೇಲೆ ಕರ್ಮವನ್ನ ಮಾಡಲ್ಲ. ರಾಜಸ ಬುದ್ಧಿಯ ಆಧಾರದ ಮೇಲೆ ನಾನು ಕರ್ಮನ ಮಾಡಲ್ಲ. ಸ ತಾಮಸ ಬುದ್ಧಿಯ ಆಧಾರದ ಮೇಲೆ ಕರ್ಮಗಳನ್ನ ಮಾಡಲ್ಲ. ಚಿತ್ತದಿಂದ ಕರ್ಮ ಮಾಡ್ತೀನಿ. ಅದಕ್ಕೆ ಭೀಷ್ಮಾಚಾರ್ಯ ಚೆನ್ನಾಗಿ ಹೇಳ್ತಾರೆ. ಧರ್ಮ ಯಾವುದು ಅಂದ್ರೆ ಯಾವುದು ಯಾವ ಮತಿ ಯಾವುದನ್ನು ಹೇಳುತ್ತೋ ಅದನ್ನ ಕೇಳೋದು ಧರ್ಮ ಅಂತ. ಧರ್ಮ ನಿನ್ನ ಮತಿಯಲ್ಲಿ ಹುಟ್ಟುತ್ತೆ. ಚಿತ್ತ ಏನು ಹೇಳುತ್ತೋ ಅದನ್ನ ಪಾಲಿಸುವುದು ನಮಗೆ ಧರ್ಮ ಅಂತ. ಅದು ನಾವು ಸಾಮಾನ್ಯ ಅಂತ ಹೇಳ್ತೀವಿ ಇಂಟ್ಯೂಷನ್ನು, ಆತ್ಮಸಾಕ್ಷಿ ಅಂತ. ಮನಸ್ಸಲ್ಲಿ ಯಾವತ್ತೂ ಆತ್ಮಸಾಕ್ಷಿ ಹೇಳ್ತಿರುತ್ತೆ ಅಂತ. ಸೊ ಅದು ಚಿತ್ತ ಅನ್ನೋದೇನಿದೆ ಅದು ಸದಾಕಾಲ ಒಳಿತನ್ನ ಬಯಸ್ತಿದೆ. ಹಾಗಾಗಿ ಮಂಗಳಕರ. ಅದು ಯಾರಿಗೂ ಕೆಟ್ಟದನ್ನು ಬಯಸಲ್ಲ, ಒಳ್ಳೆಯದನ್ನು ಬಯಸಲ್ಲ. ತಾನು ಚಿತ್ತದಿಂದ ಆ ಕ್ಷಣದ ಕರ್ತವ್ಯ ಏನಿದೆ, ಆ ಕ್ಷಣದ ತುರ್ತೇನಿದೆ ಅದನ್ನ ಮಾಡ್ತಾ ಹೋಗುತ್ತೆ. ತನ್ನ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಹೋಗುತ್ತೆ. ಅಪೇಕ್ಷೆಗಳಿಲ್ಲದೆ ಮಾಡುವುದರಿಂದ ಅದು ಮಂಗಳಕರ. ಮತ್ತೆ ಅದಕ್ಕೆ ಮೂಲತಃ ಗುಣಗಳು ಇಲ್ಲದೆ ಇರುವುದರಿಂದ ನಿಷ್ಕ್ರಿಯ. ಭಾವನೆಗಳ ಆಧಾರದ ಮೇಲೆ ಮತ್ತೆ ನನ್ನ ಯೋಚನೆಗಳ ಆಧಾರದ ಮೇಲೆ ಕರ್ಮವನ್ನ ಮಾಡಲ್ಲ. ನಾನು ಆ ಕ್ಷಣದ ನಿರ್ಧಾರದ ಮೇಲೆ, ಆ ಕ್ಷಣದ ಅವಶ್ಯಕತೆಯ ಮೇಲೆ ನಾನು ನನ್ನ ಕರ್ತವ್ಯಗಳ ಆಧಾರದ ಮೇಲೆ ಕೆಲಸ ಮಾಡ್ತೀನಿ. ಇದ್ರ ಬಗ್ಗೆ ಅಷ್ಟಾವಕ್ರ ಗೀತೆಯಲ್ಲಿ ಸಂಪೂರ್ಣವಾಗಿ ವಿವರಣೆ ನೀಡೋ ಪ್ರಯತ್ನ ಆಗಿದೆ. ತ್ರಿಗುಣಗಳು ನಾನಲ್ಲ, ಹಾಗಾಗಿ ನಾನು ನಿಷ್ಕ್ರಿಯನು, ನಾನು ನಿತ್ಯನು, ನಾನು ನಿತ್ಯ ಮುಕ್ತನೂ ಆಗಿದ್ದೇನೆ. ಅಸತ್ರೂಪವಾದ ದೇಹವು ನಾನು ಅಲ್ಲ. ಈ ರೀತಿಯಾಗಿ ತಿಳಿದವರು ಹೇಳುತ್ತಾರೆ. ನಾವು ಈ ಶ್ಲೋಕಗಳನ್ನ ಅರ್ಥವನ್ನ ಆದಷ್ಟು ಪ್ರಯತ್ನ ಪಡಬೇಕು ತಿಳ್ಕೊಳ್ಳೋಕ್ಕೆ. ಮತ್ತೆ ಅದನ್ನ ಡೇ ಟು ಡೇ ಲೈಫಲ್ಲಿ ನಾವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಉದಾಹರಣೆ, ನಾನು ತ್ರಿಗುಣಗಳು ನಾನಲ್ಲ, ನನಗೆ ಈ ಮನಸ್ಸು ಬುದ್ಧಿ ನಾನಲ್ಲ ಅಂದಾಗ ನನಗೇನೋ ನೋವಾಗ್ತಿದೆ ಜೀವನದಲ್ಲಿ ಅಂದಾಗ, ಓ ಇದು ಮನಸ್ಸಿನಿಂದ ಮೂಡುತ್ತಿರುವುದು, ಇದು ಬುದ್ಧಿಯಿಂದ ಮೂಡುತ್ತಿರುವುದು, ಇದಕ್ಕೆ ನಾನು ಅಂಟಿಕೊಳ್ಳದೆ ಒಂದು ಕ್ಷಣ ಪಾಸ್ ಮಾಡೋಣ. ನೋಡೋಣ, ಈ ಮನಸ್ಸೇನೋ ಒಬ್ಬನ ಮೇಲೆ ಕೋಪ ಮಾಡ್ಕೊಂತ ಹೇಳ್ತಿದೆ. ಇದು ಮನಸ್ಸು ಹೇಳ್ತಿರೋದು ನಾನಲ್ಲ. ಯಾಕೆ ಮನಸ್ಸು ಮತ್ತೆ ಬುದ್ಧಿ ನಾನಲ್ಲ. ಸೊ ಕೋಪ ಮಾಡ್ಕೊಳ್ಳೇಬೇಕಾ? ಇದಕ್ಕೆ ನಾನು ದ್ವೇಷ ಮಾಡ್ಬೇಕಾ? ಇದಕ್ಕೆ ನಾ ಅನುಮಾನ ಪಡ್ಬೇಕಾ? ಇದೇನೋ ಹೇಳ್ತಿದೆ. ಮನಸ್ಸು ಬುದ್ಧಿ ನಮ್ಗೆ ಹೇಳ್ತಿದೆ ಅನುಮಾನ ಪಡು, ದ್ವೇಷ ಮಾಡು ಅಥವಾ ಒಬ್ಬರನ್ನ ಕಂಪೇರ್ ಮಾಡ್ಕೊಂಡು ಅಸೂಯೆ ಪಡು. ಇದು ಹೇಳುತ್ತೆ. ಆದ್ರೆ ಅದನ್ನ ಪಾಲಿಸ್ಲೇಬೇಕಾ? ಅದು ಕೇಳಲೇಬೇಕಾ? ನನ್ನ ಮಾತು ಇದಕ್ಕೆ ಕೇಳ್ಬೋದಲ್ಲ. ಅದ್ರ ಮಾತೆ ಪದೇ ಪದೇ ನಾನ್ ಯಾಕೆ ಕೇಳಬೇಕು ಅಂತ ಒಂದು ಕ್ಷಣ ಪಾಸ್ ಮಾಡುವುದು. ಜೀವನದಲ್ಲಿ ಅದನ್ನ ಅನುಸಂಧಾನ ಮಾಡುವುದು. ಈ ದೇಹ, ಮನಸ್ಸು, ಬುದ್ಧಿ ನಾನಲ್ಲ ಅನ್ನೋದನ್ನ ಅನುಸಂಧಾನ ಮಾಡ್ತಿದ್ರೆ ಇದು ಧ್ಯಾನಕ್ಕೆ ನಮಗೆ ಸಹಾಯ ಆಗುತ್ತೆ. ಎಷ್ಟೋ ಸಲಿ ಯಾಕಿದು ಹೇಳ್ತೀನಿ ಅಂದ್ರೆ, ನಮಗೆ ಧ್ಯಾನ ಅಂತ ಬಂದ ತಕ್ಷಣ ನಾವು ಬರೀ ಅದೊಂದು ಮೆಡಿಟೇಷನ್ ಟೆಕ್ನಿಕ್‌ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕಾಗಲ್ಲ. ಅದು ಟೆಂಪರರಿ ರಿಲೀಫ್ ಕೊಡುತ್ತೆ ನಮಗೆ. ಆ ಮೆಡಿಟೇಷನ್ ಸೆಷನ್‌ಗೆ ಹೋಗ್ತೀವಿ, ಮತ್ತೊಂದಕ್ಕೆ ಹೋಗ್ತೀವಿ. ಆಗೇನೋ ಸಮಾಧಾನ ಆಗತ್ತೆ. ಅಥವಾ ದಿನಕ್ಕೊಂದು 1 ಅವರ್ ಕೂತ್ಕೋತೀವಿ ಅಂದಾಗ ಸಮಾಧಾನ ಆಗತ್ತೆ. ಆದ್ರೆ ಯಾವಾಗ ಈ ಅನುಸಂಧಾನ ದಿನಪೂರ್ತಿ ಇರುತ್ತೆ. ಈ ಮನಸ್ಸು ಬುದ್ಧಿ ನಾನಲ್ಲ, ತ್ರಿಗುಣಗಳು ನಾನಲ್ಲ. ಈ ಅನುಸಂಧಾನ ನಮ್ಗೆ ಯಾವಾಗಿರುತ್ತೆ? ಧ್ಯಾನಕ್ಕೆ ಕೂತಾಗ ಮತ್ತಷ್ಟು ಫಲ ಕೊಡುತ್ತೆ. ಮತ್ತೆ ಧ್ಯಾನದಿಂದ ಹೊರಗೆ ಬಂದ್ಮೇಲೂ ಕೂಡ ನಮ್ಗೆ ಅದೇ ಸ್ಟೇಟ್ ಆಫ್ ಬೀಯಿಂಗ್ ಇದೆಯಲ್ಲ, ಆ ಧ್ಯಾನದಲ್ಲಿ ಸಿಗುವಂತ ಒಂದು ಸಮಾಧಾನ ಏನಿದೆ, ಅದು ಇಡೀ ದಿನ ಕ್ಯಾರಿ ಆಗತ್ತೆ. ಇಲ್ಲಾಂದ್ರೆ ನಾನು ಧ್ಯಾನ ಕೂತಾಗ ಮಾತ್ರ ಸಮಾಧಾನವಾಗಿರ್ತೀನಿ. ದಿನ ಪೂರ್ತಿ ನನಗೆ ಅದೇ ತಳಮಳಗಳು, ಅದೇ ಒದ್ದಾಟ ಇರುತ್ತೆ. ಈಗ ನಾವು 2 ರೀತಿ ನೋಡ್ಬೋದು. ಒಂದು, ನಾವು ದಿನಪೂರ್ತಿ ಮನೇಲಿ ಕಸ ಮಾಡ್ತಾ ಹೋಗ್ತಿರ್ತೀವಿ. ಒಂದ್ಸಲಿ ಕಸ ಗುಡಿಸ್ತೀವಿ. ಇದು ಒಂದು ಬಗೆ. ಮಾಡಿ ಅದನ್ನ ಹಸಿ ಕಸ, ಒಣ ಕಸ ಅಂತ ಡಿವೈಡ್ ಮಾಡಿ ನಾವು ಅದನ್ನ ಡಿಸ್ಪೋಸ್ ಮಾಡ್ತೀವಿ. ಇನ್ನೊಂದು ಬಗ್ಗೆ ಏನಂದ್ರೆ, ನಾನು ಮನೆಯನ್ನ ಬಳಸುವಾಗಲೇ, ಮನೆಯಲ್ಲಿ ವಾಸ ಮಾಡುವಾಗಲೇ ಕಸ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದು. ಎಷ್ಟಾಗತ್ತೋ ಅಷ್ಟು ನಾನು ಅನವಶ್ಯಕ ವಸ್ತುಗಳನ್ನ ನಾನು ಬಳಸದೇ ಇರೋದು. ಮತ್ತು ಆಗಾಗ ಅದನ್ನ ಮೊದಲೇ ಸೆಗ್ರಿಗೇಟ್ ಮಾಡುವಂಥದ್ದು. ಅರಿವಿನಿಂದ ನಾನು ಮನೆಯನ್ನ ಬಳಸುವಾಗ ಕಸ ಉತ್ಪತ್ತಿನೇ ಕಡಿಮೆ ಆಗುತ್ತೆ. ಸೊ ನಾವು ಬದುಕು ಕೂಡ ಬದುಕುವಾಗ ಮನಸ್ಸಿಗೆ ತುಂಬಾ ಹಿಂಸೆ ಮಾಡಿಕೊಂಡು ಅದನ್ನು ಸರಿ ಮಾಡ್ಕೊಳ್ಳೋಕೆ ಧ್ಯಾನ ಕೂರೋದು ಒಂದು ಬಗೆ ಆದ್ರೆ, ಮನಸ್ಸಿಗೆ ಹಿಂಸೆ ಮಾಡ್ಕೊಳ್ಳೋದೇ ಕಡಿಮೆ ಮಾಡ್ತಾ ಬರೋದು. ಅದು ಕಣ್ಣು ಬಿಟ್ಟು ನಾವು ಜೀವನ ಮಾಡೋವಾಗ್ಲೇ ಮಾಡ್ಕೋಬೇಕು ಅಭ್ಯಾಸ. ಅದಕ್ಕೆ ಇದು ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಅಧ್ಯಾತ್ಮ ಯಾವತ್ತು 2 ಹೌದು. ನಾವು ಹೇಗೆ ಬದುಕ್ತಿದ್ದೀವಿ ಅದು ಧ್ಯಾನದ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ನಾವು ಧ್ಯಾನ ಹೇಗೆ ಮಾಡ್ತೀವಿ ಅದು ಬದುಕಿನ ಮೇಲೆ ರಿಫ್ಲೆಕ್ಟ್ ಆಗತ್ತೆ, ಆಗಬೇಕು. ಅದಾಗಿಲ್ಲ ಅಂದ್ರೆ ನಾವು ನಡೆಯುತ್ತಿರುವ ರೀತಿಲಿ ಏನೋ ಒಂದು ತೊಡಕಿದೆ ಅಂತ. ಹಾಗಾಗಿ ಇಲ್ಲಿ ನಾವು ಈ ತ್ರಿಗುಣಗಳು ಮತ್ತೆ ನಾನು ತ್ರಿಗುಣ ಅಲ್ಲ, ನಾನು ಶುದ್ಧನಾಗಿದ್ದೇನೆ. ಇದರ ಅನುಸಂಧಾನ ನಮ್ಗಿರ್ಬೇಕು. ಈಗ ಯಾಕೆ ನಾವು ಶುದ್ಧನು ಅಂತಿಲ್ಲಿ ಹೇಳ್ತಿದೆ ಶ್ಲೋಕ. ಹಾಗಾದ್ರೆ ಅಶುದ್ಧಿ ಯಾವ್ದಿದೆ ನಮ್ಮಲ್ಲಿ? ಇದನ್ನ ನಾವು ಮೊದಲು ತಿಳ್ಕೋಬೇಕು. ನಾನು ಸದಾಕಾಲ ಶುದ್ಧನೇ ಆಗಿದ್ದೇನೆ. ಅದ್ಹೇಗೆ ನಾನು ಸದಾ ಶುದ್ಧನಾಗಿದ್ದೇನೆ? ನನಗಿಷ್ಟೊಂದು ತಳಮಳಗಳಿದೆ, ಮತ್ತೊಂದಿದೆ. ಯಾಕಿದು?
ನನ್ನ ಶುದ್ಧಿ ಅಂತ ಹೇಳ್ತೀನಿ. ನಾನು ಶುದ್ಧವಾಗಿಲ್ವಲ್ಲ. ಶುದ್ಧ ಅಂದ್ರೆ ಹ್ಮ್, ಪಿ ನಿಮ್ಗೆ ಅಶುದ್ಧಿ ಅಂದ್ರೆ ಇಂಪ್ಯೂರಿಟೀಸ್. ಇಂಪ್ಯೂರಿಟೀಸ್ ಅಂದ್ರೆ ನಮ್ಗೆ ಆಣವ ಮಲ, ಮಾಯೆಯ ಮಲ ಮತ್ತೆ ಕರ್ಮ ಮಲ ಅಂತ. ಆಣವ ಮಲ ಅಂದ್ರೆ ಒಂದು ನನ್ನ ಬಗ್ಗೆ ಕೀಳರಿಮೆ ಇರ್ಬೋದು. ನಾನು ಬಡವ ಅಂತನೋ, ಅಥವಾ ನನಗೆ ಬುದ್ಧಿ ಕಡಿಮೆ ಅಂತನೋ, ನನಗೆ ಎಲ್ರಿಗಿಂತ ಸ್ವಲ್ಪ ನಾನು ಕಡಿಮೆ ದುಡಿತಿದ್ದೀನಿ ಅಂತನೋ, ಬೇರೆಯವ್ರಿಗಿಂತ ನಾನು ಕಡಿಮೆ ಸುಖಿಯಾಗಿದ್ದೀನಿ ಅಂತನೋ, ನಾನಾ ಕಾರಣಗಳಿಗೆ ನಮ್ಗೆ ಕೀಳರಿಮೆ ಬರ್ಬೋದು. ಮತ್ತೊಂದು ನಾನಾ ಕಾರಣಗಳಿಂದ ನಂಗೆ ಅಹಂಕಾರವೂ ಬರ್ಬೋದು. ಎಲ್ರಿಗಿಂತ ನಾನು ಬುದ್ಧಿವಂತ, ಎಲ್ರಿಗಿಂತ ನಂಗೆ ಆಸ್ತಿ ಇದೆ, ಎಲ್ರಿಗಿಂತ ಒಂದು ಒಳ್ಳೆ ಪೋಸ್ಟಲ್ಲಿದ್ದೀನಿ. ಇದೆಲ್ಲ ಆಣವ ಮಲ. ಇದು ನಾನುವಿಂದ ಶುರುವಾಗುತ್ತೆ. ಎಲ್ಲದಕ್ಕೂ ನಾನು, ನಾನು, ನಾನು. ಸೆಲ್ಫ್ ಸೆಂಟರ್ಡ್ ಆಗಿ ನಾವು ಯೋಚನೆ ಮಾಡ್ತಾ ಹೋಗ್ತೀವಿ. ಮಾಯೆಯ ಮಲ ಈ ದೇಹ, ಮನಸ್ಸು, ಬುದ್ಧಿ ಇವೆಲ್ಲವೂ ನಾನೇ ಅಂತ ಅನ್ಕೊಂಡು ಎಲ್ಲ ಮಾಡ್ತಿರೋದು ನಾನೇ. ಇದೆಲ್ಲವೂ ನನಗೇ ಆಗ್ತಿದೆ. ದುಃಖನೂ ನನಗೆ ಆಗ್ತಿದೆ, ಕೋಪ ನನಗಾಗ್ತಿದೆ. ಈ ಅರಿಷಡ್ ವರ್ಗ ಅಂತ ಹೇಳ್ತೀವಿ. ಕಾಮ, ಕ್ರೋಧ, ಮದ, ಲೋಭ, ಮಾತ್ಸರ್ಯ ಅಂತ. ಇದೆಲ್ಲವೂ ನನಗೇ ಆಗ್ತಿದೆ ಅಂತ ಅನ್ಕೊಳ್ಳೋದು ಮಾಯೆಯ ಮಲ. ಮತ್ತೆಲ್ಲವೂ ಹೇಗಿದೆಯೋ ಹಾಗೆ ಆಗದೇನೆ ನಾನು ನನ್ನದನ್ನ ಲೆನ್ಸಿಂದ ನೋಡ್ತೀವಲ್ಲ ಅದು ಮಾಯೆಯ ಮಲ ಅಂತ. ಇನ್ನು ಕರ್ಮಮಲ ಅಂದ್ರೆ ಮಾಡುತ್ತಿರೋದೆಲ್ಲವೂ ನಾನೇ, ನನ್ನಿಂದನೇ. ಎಲ್ಲವೂ ನಾನೇ ಮಾಡ್ತಿದ್ದೀನಿ ಅನ್ನೋ ಒಂದು ಅಹ್, ಅಹಂಭಾವ ಇದೆಯಲ್ಲ. ನಾನೇ ಮಾಡುತ್ತಿದ್ದೇನೆ ಅಂತ ಬಂದಾಗ ನಾನೆಷ್ಟೇ ಪ್ರಯತ್ನ ಪಟ್ಟರು ಆಗ್ತಿಲ್ಲ ಅಂತ ದುಃಖವೂ ಆಗುತ್ತೆ. ಎಲ್ಲ ನಾನೇ ಮಾಡಿದೆ ಅಂತ ಅಹಂಕಾರವೂ ಬರುತ್ತೆ. ಮಾಡುತ್ತಿರೋದು ನಾನೇ ಅನ್ನೋ ಭಾವ ನಮಗೆ ದುಃಖವನ್ನು ಕೊಡಬಲ್ಲದು, ಅಹಂಕಾರವನ್ನು ಕೊಡಬಲ್ಲದು. ಹಾಗಾಗಿ ಇವು 3 ಬಲಗಳು ನಮಗೆ ಸುಖ ದುಃಖದಲ್ಲಿ ನಮ್ಮನ್ನ ಸಿಕ್ಕಿ ಹಾಕಿಸುತ್ತದೆ. ಆಗ ನಾವು ಸುಖ ದುಃಖಕ್ಕೆ ಸಿಕ್ಕಾಕೊಂಡಾಗ ಅದರ ಆದ ಮೇಲೆ ಕರ್ಮಗಳನ್ನ ಮಾಡ್ತೀವಿ. ಮತ್ತಷ್ಟು ಸುಖ ದುಃಖದ ಕಡೆಗೆ ಇರ್ತೀವಿ. ಆಗ ದೇಹ, ಮನಸ್ಸು, ಬುದ್ಧಿ ಇವು 3 ಒಳಗಡೆ ನಾವು ಸಿಲುಕಿ ಹಾಕಿಕೊಳ್ತೀವಿ. ನಿಜ ಸ್ವರೂಪದ ಕಡೆಗೆ ಹೋಗೋದು ಕಷ್ಟ ಆಗತ್ತೆ. ಇವೆಲ್ಲವೂ ನೀನಲ್ಲ. ಆತ್ಮಕ್ಕೆ ಯಾವ ಗುಣಗಳು ಇಲ್ಲ. ಅದು ಶಾಂತಿಯುತವಾದದ್ದು. ಸತ್, ಚಿತ್, ಆನಂದ ರೂಪವಾದದ್ದು. ಹಾಗಾಗಿ ತ್ರಿಗುಣಗಳು ನೀನಲ್ಲ. ಈ ಮಲಗಳು ನೀನಲ್ಲ. ಹಾಗಾಗಿ ನೀ ಅಶುದ್ಧನು. ನೀನು ಶುದ್ಧನು, ಕ್ಷಮಿಸಿ. ಹಾಗೆ ನೀನು ನಿಷ್ಕ್ರಿಯನು. ಯಾಕೆ? ಇವುಗಳ ಆಧಾರದ ಮೇಲೆ ನಾನು ಕರ್ಮವನ್ನ ಮಾಡ್ತಿಲ್ಲ. ಹಾಗಾಗಿ ನಿಷ್ಕ್ರಿಯ. ಇದೆಲ್ಲವೂ ಕೊನೆಗೆ ಇದ್ಯಾವುದು ನಾನಲ್ಲ, ನಾನಲ್ಲ ಅಂತ ನಾವು ವಿಚಾರ ಮಾಡ್ಬೇಕು. ಯಾಕೆ ಇದು ನಾನಲ್ಲ ಅನ್ನೋದನ್ನ ವಿಚಾರ ಮಾಡ್ಬೇಕು. ಇದನ್ನ ಹೇಗೆ ವಿಚಾರ ಮಾಡ್ಬೇಕು? ಈ ತ್ರಿಮಲಗಳು ಅಂತ ಏನ್ ಹೇಳಿದೆ, 3 ರೀತಿಯ ಮಲಗಳು ಅಂತ ಹೇಳಿದೆ. ಇದು ನಾನಲ್ಲ ಅನ್ನೋದಾದ್ರೆ ಹೇಗೆ ನಾನಲ್ಲ? ಇದನ್ನ ಶಂಕರಾಚಾರ್ಯರು ಅಪರೋಕ್ಷ ಅನುಭೂತಿಲಿ ಪೂರ್ಣ ವಿವರಿಸಕ್ಕೆ ಹೋಗಿಲ್ಲ. ಬೇರೆ ಬೇರೆ ಕಡೆ ನಮ್ಗದ್ರಲ್ಲಿ ಸಿಗ್ತಾ ಹೋಗುತ್ತೆ. ಇದಕ್ಕೆ ಒಂದು ವಚನ ತುಂಬಾ ಚೆನ್ನಾಗಿದೆ. ಪಶು, ಪಾಶ, ಮಲ, ಮಾಯಾ ಕರ್ಮಗಳು ನಿತ್ಯವೆಂಬೆ. ನಿತ್ಯವಾದಡೆ ಪಶುಪಾಶ ನಿರ್ಮುಕ್ತಃ ಪರಮಾತ್ಮ ಸದಾಶಿವ ಎಂಬುದಾಗಿ ಇದಂ ಮಲತ್ರಯ ದೋಷಂ ಗುರುಣೈವ ವಿಮೋಚನಂ ಎಂಬುದಾಗಿ ಪಶು, ಪಾಶ, ಮಲ, ಮಾಯ ಕರ್ಮಗಳು ಗುರು ಉಪದೇಶದಿಂದಲೂ ಶಿವಪ್ರಸಾದತ್ವದಿಂದಲೂ ಕೆಡುತ್ತಿದ್ದಾವು. ಪಶು, ಪಾಶ, ಮಲ, ಮಾಯಾ ಕರ್ಮಗಳು ಶಿವಯೋಗಿಗಳ ಮಧ್ಯದಲ್ಲಿಯೂ ಕೆಡುತ್ತಿದ್ದಾವು. ಕೆಡುತ್ತಿದ್ದಂಥ ಅನಿತ್ಯವಾದ ವಸ್ತುವ ಅಭ್ರಚ್ಛಾಯವ ನಿತ್ಯವೆನ್ನಬಹುದೇ? ನಿತ್ಯವೆಂಬೆಯಾದಡೆ ಮಲ ಮಾಯಾ ಕರ್ಮಗಳು ಎಂದೂ ತೊಲಗುವುದಿಲ್ಲ ಎನ್ನು. ಮಲ ಮಾಯಾ ಕರ್ಮಗಳು ಎಂದೂ ತೊಲಗುವುದಿಲ್ಲ ಎಂಬಾಗವೇ ಮುಕ್ತಿ ಇಲ್ಲ ಎನ್ನು. ಮುಕ್ತಿಯುಂಟಾದಡೆ ಮಲ ಮಾಯಾ ಕರ್ಮಗಳು ನಿತ್ಯವೆಂಬುದು ಅಬದ್ಧ. ತೋಂಟದ ಸಿದ್ಧಲಿಂಗ ಯತಿಗಳು ತುಂಬಾ ಸುದೀರ್ಘವಾಗಿ ವಚನವನ್ನ ರಚನೆ ಮಾಡಿದ್ದಾರೆ. ಇದನ್ನ ಸರಳವಾಗಿ ನೋಡೋಣ. ಬರೀ ಆಯ್ದ ಸಾಲುಗಳು ಮಾತ್ರ ತಗೊಂಡಿದ್ದೀನಿ. ಈ ಮ ಮಾಯಾ ಕರ್ಮಗಳು, ತ್ರಿಮಲಗಳು ಅಂತ ಆಗ್ಲಿ ಏನ್ ಹೇಳಿದೆ, ಈ ರೀತಿ ದೋಷಗಳು ನಿತ್ಯವಲ್ಲ. ಇದು ಪರ್ಮನೆಂಟ್ ಅಲ್ಲ. ಯಾಕೆಂದ್ರೆ ಗುರು ಉಪದೇಶದಿಂದ ಅಥವಾ ಶಾಸ್ತ್ರಗಳ ಅಧ್ಯಯನದಿಂದ ಇದು ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಅಥವಾ ಜೀವನದ ಅನುಭವದಿಂದಲೂ ಕೂಡ ಕೆಲವೊಮ್ಮೆ ನಮಗೆ ಗೊತ್ತಾಗುತ್ತೆ ಯಾಕೆ ಇಷ್ಟು ಕೋಪ ಮಾಡ್ಕೋತಿದ್ದೀನಿ. ಒಂದು ಹಂತಕ್ಕೆ ಅನ್ಸುತ್ತೆ ತೀರಾ ಕೋಪ ಮಾಡ್ಕೋತಿದ್ದೀನಿ, ಇದರಿಂದ ನನಗೂ ನೋವಾಗ್ತಿದೆ, ಇನ್ನೊಬ್ರಿಗೆ ನೋವಾಗ್ತಿದೆ. ಕೋಪ ಮಾಡ್ಕೋಬಾರ್ದು ಅನ್ಸುತ್ತೆ. ಆಗ ನಾವು ಕಡಿಮೆ ಮಾಡ್ತಾ ಹೋಗ್ತೀವಿ. ನಾನಾ ಕಾರಣಗಳಿಗೆ ಪ್ರಚೋದನೆ ಉಂಟಾಗತ್ತೆ, ಪ್ರೇರಣೆ ಉಂಟಾಗಿ ಕೆಲವೊಂದು ಅವಗುಣಗಳನ್ನು ನಾವೇ ಕಡಿಮೆ ಮಾಡ್ಕೊಳ್ತಾ ಹೋಗ್ತೀವಿ. ಕೆಲವು ಸಲ ಸೋಮಾರಿತನ ಇರುತ್ತೆ. ಕೆಲವರು ತುಂಬಾ ವ್ಯಸನಿಗಳಾಗಿರ್ತಾರೆ. ಒಂದು ಹಂತಕ್ಕೆ ಅವ್ರಿಗೆ ಅನ್ಸುತ್ತೆ ಸಾಕಿನ್ನು ಇಷ್ಟೊಂದು ಕುಡಿಯೋದು ಅಂತ ಕೆಲವರು ಬಿಟ್ಟೇ ಬಿಡ್ತಾರೆ. ಹಲವಾರು ಜನ ನೋಡ್ತೀವಿ. ಕೆಲವೊಂದ್ಸಲಿ ಜೀವನಾನುಭವದಿಂದ ನಮಗೆ ಬೇಸತ್ತು ಇದರಿಂದ ಏನು ಲಾಭ ಇಲ್ಲ ಅಂದಾಗ ನಾವೇ ಕೆಲವು ಗುಣಗಳನ್ನ ಬಿಟ್ಬಿಡ್ತೀವಿ. ಹಾಗೆ ಕೆಲವು ಗುಣಗಳನ್ನ ಅಳವಡಿಸ್ಕೊತೀವಿ. ಯಾರೋ ಹೆಚ್ಚಾಗಿ ಪುಸ್ತಕಗಳು ಓದ್ತಿರ್ತಾರೆ. ಅವ್ರು ಭೇಟಿ ಆಗತ್ತೆ. ಅವ್ರ ಜೊತೆ ಮಾತಾಡ್ತಿರ್ತೀವಿ. ಅವ್ರ ಬಗ್ಗೆ ವಿಡಿಯೋಸ್ ನೋಡ್ತೀವಿ. ಈ ರೀತಿ ಆದಾಗ ನಮಗೆ ಪ್ರೇರಣೆ ಬರುತ್ತೆ. ನಾನು ಓದಬೇಕು ಅಂತ. ಹಾಗೆ ಕೆಲವೊಂದ್ಸಲಿ ಪ್ರೇರಣೆಯಿಂದ ಒಂದಷ್ಟು ಒಳ್ಳೆ ಗುಣಗಳನ್ನೂ ತಗೋತೀವಿ. ಕೆಲವೊಂದ್ಸಲಿ ಪ್ರೇರಣೆಯಿಂದ ನಾವು ಕೆಟ್ಟ ಗುಣಗಳನ್ನು ಬಿಡ್ತೀವಿ. ಹಾಗಾಗಿ ಇದು ಪರ್ಮನೆಂಟ್ ಅಲ್ಲ. ಯಾಕೆ ಇವು ಯಾವುದು ನಾನಲ್ಲ. ನನ್ಗೆ ಅ ನಮಗೆ ತ್ರಿಮಲಗಳು ಅಂತ ಹೇಳಿದ್ರೆ ಇದು ನಾನಲ್ಲ. ಅಥವಾ ತ್ರಿಗುಣಗಳು ನಾನಲ್ಲ. ಇದು ಯಾಕೆ ಆತ್ಮವಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ, ಆತ್ಮವು ನಿತ್ಯವಾಗಿದೆ. ಅದು ಸದಾಕಾಲ ಒಂದೇ ರೀತಿಯಲ್ಲಿದೆ. 100 ವರ್ಷದ ಹಿಂದೆನೂ ಕೂಡ ಆತ್ಮ ಸ್ವರೂಪವು ಆನಂದ ಸ್ವರೂಪವೇ.
ಅದು ಜ್ಞಾನಿಯಾಗ್ಲಿ, ಅಜ್ಞಾನಿಯಾಗ್ಲಿ, ಯಾವುದೇ ಧರ್ಮದವನಾಗ್ಲಿ, ಅವನ ನಿಜ ಸ್ವರೂಪ ಏನಿದೆ ಅದನ್ನ ಹ್ಮ್, ಅ ಆತ್ಮಾನಿ, ಅನತ್ತಾನಿ ಹೆಸರು ಬದಲಾಗ್ತಾ ಹೋಗ್ಬೋದು. ಆದ್ರೆ ಒಳಗೆ ತಾನು ಕಂಡದ್ದೇನಿದೆ ಅದು ಸಾವಿರಾರು ವರ್ಷಗಳಿಂದ ಹಿಂದೆಯೂ ಕೂಡ ಅದು ಸತ್ಯಚಿತ್ ಆನಂದ ಸ್ವರೂಪವೇ ಆಗಿತ್ತು. ಇವತ್ತು ಅದೇ ಆಗಿದೆ. ಇನ್ನು 1000 ವರ್ಷ ಮುಂದೆ ಹೋದ್ರೂ ಅದೇ ಆಗಿರುತ್ತೆ. ಅದಕ್ಕೆ ಬದಲಾವಣೆ ಇಲ್ಲ. ಅದು ನಿತ್ಯ ಸದಾಕಾಲ ಇದೆ ಮತ್ತೆ ಸತ್ಯವಾಗಿದೆ. ಅದು ಹೇಗಿದೆಯೋ ಹಾಗೆ ಇದೆ. ಬದಲಾವಣೆಗೆ ಒಳಪಡುತ್ತಿಲ್ಲ ಮತ್ತೆ ಇದ್ದ ಹಾಗೆ ಇದೆ. ಆದ್ರೆ ಇವು ಬದಲಾಗ್ತಾ ಹೋಗುತ್ತೆ. ಇವತ್ತು ನನಗೆ ಸ್ವಲ್ಪ ತಾಮಸ ಗುಣ ಇರುತ್ತೆ. ಒಂದಿನ ನನಗೆ ಅನ್ಸುತ್ತೆ ನನಗಿಷ್ಟು ಆಲಸ್ಯ ಬೇಡ, ನಾನು ಚುರುಕಾಗ್ಬೇಕು ಅನ್ಸುತ್ತೆ. ತಾಮಸ ಗುಣ ಹೋಗುತ್ತೆ. ನನಗೆ ರಾಜಸ ಗುಣ ಮತ್ತೆ ಸಾತ್ವಿಕ ಗುಣ ಉಳ್ಕೊಳ್ಳುತ್ತೆ. ಒಬ್ಬನಿಗನ್ಸುತ್ತೆ ನಂಗಿನ್ನು ರಾಜಸ ಸಾಕು, ತುಂಬಾ ಅಗ್ರೆಸಿವ್ ಆಗಿದ್ದೀನಿ, ಇಷ್ಟು ಅಗ್ರೆಸಿವ್ ಆಗಿರೋದು ಬೇಡ. ನಾನು ಸ್ವಲ್ಪ ಹ್ಮ್, ಹ್ಮ್, ಸ್ಲೋ ಡೌನ್ ಮಾಡೋಣ, ಎಲ್ಲವನ್ನು ಸಮಾಧಾನವಾಗಿ ನೋಡೋದಕ್ಕೆ ಶುರು ಮಾಡೋಣ ಅಂತ ನಾವು ಕೆಲವೊಂದು ಬೇಕು ಇಂದ ಸಾಕು ಕಡೆ ಮೂವ್ ಆಗ್ತಾ ಹೋಗ್ತೀವಿ. ಆಗ ನನಗೆ ರಾಜಸದಿಂದ ಸಾತ್ವಿಕಕ್ಕೆ ಬರ್ತಾ ಹೋಗ್ತೀನಿ. ಹಾಗಾಗಿ ಇದೆಲ್ಲವೂ ಪರ್ಮನೆಂಟ್ ಆಗಿ ಒಂದೇ ಪ್ರಪೋರ್ಷನ್ ಅಲ್ಲಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಕೆಲವೊಂದ್ಸಲಿ ತಾಮಸ ಹೆಚ್ಚಾಗ್ಬೋದು, ಇಲ್ಲ ಸಾತ್ವಿಕ ಹೆಚ್ಚಾಗ್ಬೋದು, ಅಥವಾ ಕಡಿಮೆನೂ ಆಗ್ಬೋದು. ಈ ರೀತಿ ಇರೋವಾಗ ಇವೆಲ್ಲ ವೇರಿಯಬಲ್ಸ್ ಇದೆ. ಆಗಾಗ ಬದಲಾಗ್ತಿರೋದ್ರಿಂದ ಇದು ನಾನಾಗಿರೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಾನು ಸದಾಕಾಲ ಒಂದೇ ರೀತಿ ಇದ್ದೀನಿ. ನಿಜ ಸ್ವರೂಪ ಏನಿದೆ ಅದು ಸದಾಕಾಲ ಒಂದೇ ರೀತಿ ಇರುವುದರಿಂದ ಇದು ನನಗೆ ಇದು ನಾನಲ್ಲ ಅಂತ ನೀವು ಪರಿಗಣಿಸ್ಬೋದು. ಮತ್ತೆ ಇದು ಇದೆ, ನಾಳೆ ಇಲ್ಲ. ಹೇಗಿಲ್ಲ? ಅದು ಭಗವಂತನ ಕೃಪೆಯಿಂದನೋ, ಗುರುವಾಣಿಯಿಂದನೋ, ನಾವು ಓದುವುದರಿಂದಲೋ, ವಿಚಾರ ಮಾಡುವುದರಿಂದ ಅದು ನಶಿಸಿ ಹೋಗುವುದರಿಂದ ಇದು ನನ್ನದಲ್ಲ. ಮತ್ತದು ನಿತ್ಯವೂ ಅಲ್ಲ, ಸತ್ಯವೂ ಅಲ್ಲ. ಯಾಕೆ? ಇವತ್ತಿದೆ, ನಾಳೆ ಇಲ್ಲ. ಆತ್ಮ ಇವತ್ತು ಇದೆ, ನಾಳೆಯೂ ಇದೆ, ನಾಳದ್ದು ಇದೆ. ಅದು ಅದರ ನಿಜ ಸ್ವಭಾವ ಒಂದೇ ಆಗಿದೆ. ಅದು ಬದಲಾಗುವುದಿಲ್ಲ. ಹಾಗಾಗಿ ನಾವು ಈ ತ್ರಿಗುಣಗಳು ಮತ್ತೆ ತ್ರಿಮಲಗಳು ಅಂತ ಏನ್ ಹೇಳಿದ್ವಿ, ಇದು ಪರ್ಮನೆಂಟ್ ಅಂತ ಅನ್ಕೊಳಕ್ ಹೋಗ್ಬೇಡ. ಅದು ಇನ್ ಕೇಸ್ ಪರ್ಮನೆಂಟ್ ಆಗಿದ್ರೆ ಮುಕ್ತಿ ಸಿಗಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಯಾರ ಮುಕ್ತಿ ಸಿಗುತ್ತೆ? 3 ಗುಣಗಳನ್ನು ಮೀರಿದವನು, ಎಲ್ಲ ರೀತಿಯ ಮಲಗಳನ್ನ ಕಳ್ಕೊಂಡು ನಿರ್ಮಲವಾದವನಿಗೆ ಮುಕ್ತಿ ಅನ್ನೋದಾದ್ರೆ, ಇವು ಟೆಂಪರರಿ, ಅದು ಅನಿತ್ಯ. ಇನ್ ಕೇಸ್ ಅದು ನಿತ್ಯವೇ ಆಗಿದ್ರೆ, ಅದು ಪರ್ಮನೆಂಟ್ ಅನ್ನೋ ಹಾಗಿದ್ರೆ, ಅದು ನನ್ನ ಪಾಲಿಗೆ ಅದು ಪರ್ಮನೆಂಟ್ ಅನ್ನೋ ಹಾಗಿದ್ರೆ ಮುಕ್ತಿ ಅನ್ನೋದೇ ಇಲ್ಲ. ನೀವು ಮುಕ್ತಿ ಒಪ್ಕೊಳ್ಬೇಕಂದ್ರೆ ಈ ಗುಣಗಳು ಟೆಂಪರರಿ ಅಂತ ಒಪ್ಕೋಬೇಕು. ಇಲ್ಲ ಈ ಗುಣಗಳೆಲ್ಲ ಟೆಂಪರರಿ, ಇದು ಅದು ಯಾವತ್ತೂ ನಶಿಸಿ ಹೋಗಲ್ಲ ನಂಗಿದೆ. ಈ ಮುಕ್ತಿ ಅನ್ನೋದನ್ನ ನೀವು ಬಿಡಬೇಕಾಗತ್ತೆ. ಇದು ಆಯ್ಕೆ ನಿಮ್ಮದು ಅಂತ. ಅಂದ್ರೆ ಇದರಿಂದ ಏನಾಗತ್ತೆ, ಅಧ್ಯಾತ್ಮಕ್ಕೆ ಅಂತ ಬರೋರು ಹಲವಾರು ಜನಕ್ಕೊಂದು ಸಂಕೋಚ ಇರುತ್ತೆ. ಅಥವಾ ಒಂದು ಕೀಳರಿಮೆ ಇರುತ್ತೆ. ನನ್ನ ಕೈಲಾಗತ್ತಾ? ನನ್ಗಿಷ್ಟೆಲ್ಲ ಜೀವನದಲ್ಲಿ ಏನೇನೋ ಏರುಪೇರುಗಳಾಗ್ಬಿಟ್ಟಿದೆ. ಮತ್ತೊಂದಾಗಿದೆ. ಅಥವಾ ನನ್ನಲ್ಲಿ ಇನ್ನೂ ಒಂದಷ್ಟು ಕಾಮ ಕ್ರೋಧಗಳು ನನ್ನಲ್ಲಿ ಇನ್ನೂ ಇದೆ. ನನ್ನ ಕೈಲಿ ಸಾಧ್ಯನಾ ಅಂತ ಅನ್ಕೊಳ್ಳೋ ಹಾಗಿದ್ರೆ ಖಂಡಿತ ಸಾಧ್ಯ ಅಂತ ನಮಗೆ ಅಧ್ಯಾತ್ಮ ಆಶ್ವಾಸನೆ ಕೊಡುತ್ತೆ. ನಾವು ಕಳ್ಕೊಳಕ್ ರೆಡಿ ಇರ್ಬೇಕಷ್ಟೇ. ಹೇಗ್ ಕಳ್ಕೊಳ್ಳೋದು? ಕಳ್ಕೊಳಕ್ ಆಗತ್ತಾ ಇಲ್ವಾ? ಅದಕ್ಕೆ ಬೇಕಾಗಿರೋ ಶಕ್ತಿ ಏನು? ಅದಕ್ಕೆ ಬೇಕಾಗಿರೋ ಜ್ಞಾನ ಏನು? ಅದು ನಿಮ್ಗೆ ಗುರುವಿನಿಂದ ಸಿಗ್ತಾ ಹೋಗುತ್ತೆ. ನಮಗೆ ಕಳ್ಕೊಳ್ಬೇಕು ಅನ್ನೋ ಆಸೆ ಇರ್ಬೇಕು. ಈಗ ನಾವು ಬಟ್ಟೆನ ವಾಷಿಂಗ್ ಮಿಷಿನ್‌ಗೆ ಹಾಕ್ತೀವಿ ಅಥವಾ ತಗೊಂಡೋಗಿ ಲಾಂಡ್ರಿ ಕೊಡ್ತೀವಿ ಅಂದ್ರೆ, ಉದಾಹರಣೆ ಲಾಂಡ್ರಿ ಕೊಡ್ತೀವಿ ಅಂತ ಅನ್ಕೋಣ. ಅಯ್ಯೋ! ತುಂಬಾ ಗಲೀಜಾಗಿದೆ ಈ ಶರ್ಟು. ಇದನ್ನ ನಾನು ಕೊಡಲ್ಲ ಲಾಂಡ್ರಿಗೆ. ಇದನ್ನ ನೀಟಾಗಿ ಒಗೆದು ತಗೊಂಡೋಗಿ ಕೊಡ್ತೀವಿ ಅನ್ನಕ್ ಹೋಗಲ್ಲ. ಅದು ಕೊಳೆ ಇರೋವಾಗ್ಲೇ ನಾವು ಲಾಂಡ್ರಿ ತಗೊಂಡೋಗಿ ಕೊಡೋದು. ಕೊಳೆ ಇಲ್ಲ ಅಂದ್ರೆ ನಾವು ಒಗೆಸೋ ಅವಶ್ಯಕತೆ ಇಲ್ಲ. ಅದು ಪೂರ್ತಿ ಕರೆ ಆಗಿರ್ಬೇಕು, ಕೊಳೆ ಆಗ್ಬೇಕು. ಆಗ ಕೊಡ್ತೀವಿ. ಆಗ ಬಟ್ಟೆ ಒಗೆಯೋನು ಕೂಡ "ಏನಯ್ಯ ಇಷ್ಟು ಕೊಳೆ ಮಾಡ್ಕೊಂಡ್ ಬಂದಿದ್ಯಾ?" ಕೇಳಲ್ಲ. ಯಾಕೆ? ಅವನ ಕೆಲಸವೇ ಅದು. ಅವನು ಎಲ್ಲ ಮಲಿನಗಳನ್ನ ತೆಗೆದುಹಾಕಿ ಶುದ್ಧವಾದ ಬಟ್ಟೆ ಕೊಡೋದು ಆತನ ಕೆಲಸ. ಈತನ ಕೆಲಸ ಕೊಳೆ ಆದಾಗ ತಗೊಂಡೋಗಿ ಕೊಡೋದು. ಗುರು ಕೂಡ ಹಾಗೇನೆ. ಆತ್ಮವೇನಿದೆ ಅದರ ಮೇಲೆ ಈ ದೇಹ, ಮನಸ್ಸು, ಬುದ್ಧಿ ಕಲ್ಮಶಗೊಂಡಿದೆ. ಗುರುವಿನ ಕೆಲಸ ಕಲ್ಮಶವನ್ನ ಹೋಗಲಾಡಿಸೋದೆ. ಅವನು ನಿಮ್ಗೆ ಬೈಯಕ್ಕಾಗಲ್ಲ. "ಯಾಕೆ ನೀನು ಇಷ್ಟು ಕಲ್ಮಶ ಮಾಡ್ಕೊಂಡ್ ಬಂದಿದ್ಯಾ?" ಅಂತ. ಅವನ ಕೆಲಸವೇ ಅದು. ಅವನು ಎಲ್ಲರನ್ನು ಶುದ್ಧಗೊಳಿಸಿ ಕಳಿಸುವುದು. ಶಿಷ್ಯನ ಕೆಲಸವು ಅಥವಾ ಜಿಜ್ಞಾಸುವಿನ ಕೆಲಸ ನನ್ನಲ್ಲಿ ಕಲ್ಮಶ ಇದೆ ಅಂತ ಮೊದಲು ಒಪ್ಕೋಬೇಕು. ಮತ್ತು ಅದನ್ನ ಕಳ್ಕೊಳ್ಳೋಕಾತ ಸಿದ್ಧ ಇರಬೇಕು. ಆಗ ಗುರುವಿನ ಹತ್ರಕ್ಕೆ ಹೋದಾಗ ಅವನು ನಿರ್ಭಯವಾಗಿ ಗುರು ಮುಂದೆ ನಿಲ್ತಾನೆ. ಅವನು ಕೂಡ ಅಷ್ಟೇ ಕಠೋರವಾಗಿ ಆ ಬಟ್ಟೆನ ಒಗೆದು ಕೊಡ್ತಾನೆ. ಆ ಒಗೆಸ್ಕೊಳಕ್ ನಾವು ರೆಡಿ ಇರಬೇಕು. ಅದಾಗಬೇಕು ಅಂದ್ರೆ ನಾವಿದನ್ನ ಒಪ್ಕೋಬೇಕು. ಇದು ಯಾವುದು ನನ್ನದಲ್ಲ. ನನ್ನ ಮೇಲೆ ಹೇರಲ್ಪಟ್ಟಿದೆ, ಬಟ್ ನಾನಲ್ಲ. ಇದು ಯಾವಾಗ ಅರಿವಿಗೆ ಬರುತ್ತೆ ಅದನ್ನ ಮೀರೋದಕ್ಕೆ ಸಾಧ್ಯ ಆಗತ್ತೆ. ಆ ಮೀರಬೇಕು ಮೊದಲು ಅರ್ಥ ಮಾಡ್ಕೋಬೇಕು. ನನ್ನಲ್ಲೂ ಈ ತ್ರಿಗುಣಗಳಿದೆ, ಈ ರೀತಿಯ ದೋಷಗಳಿದೆ. ಈ ದೋಷಗಳನ್ನು ನಾನು ಮೀರಬೇಕು. ಅದು ಹೇಗೆ ಮೀರಕ್ಕೆ ಸಾಧ್ಯ? ಗುರುವಿಂದ. ಅದಕ್ಕೆ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಅದನ್ನ ಹೇಳೋದು. ಮೂರ್ಖ, ನಿನ್ನ ದೇಹದಲ್ಲಿಯೇ ಮಂಗಳಕರನಾಗಿ ಇರುವ ಪುರುಷನೆಂದು ಎಲ್ಲರೂ ಒಪ್ಪಿರುವ ದೇಹಕ್ಕಿಂತ ಭಿನ್ನವಾದ ಆತ್ಮನನ್ನು ಏಕಾಗಿ ಶೂನ್ಯ ಮಾಡುತ್ತೀಯ? ಮೂರ್ಖನೇ, ದೇಹಕ್ಕಿಂತ ಬೇರೆಯಾಗಿರುವ ಸತ್ರೂಪವಾದ ಆತ್ಮನನ್ನು ದೇಹಾಭಿಮಾನವಿರುವ ನಿನ್ನಂಥವನಿಗೆ ಅದು ಕಾಣುವುದಿಲ್ಲ. ಆದ್ದರಿಂದ ಶ್ರುತಿ ಮತ್ತು ಯುಕ್ತಿಯ ಮೂಲಕ ತಿಳಿದುಕೋ. ಶ್ರುತಿ ಅಂದ್ರೆ ಇಲ್ಲಿ ಗ್ರಂಥಗಳಿರಬಹುದು, ಗುರುವಾಣಿ ಇರ್ಬೋದು,
ಯೋಗ ಮಾರ್ಗ ಇರ್ಬೋದು, ಇದೆಲ್ಲವೂ ಶ್ರುತಿ ಅಂತಾನೆ ಪರಿಗಣಿಸಲಾಗುತ್ತೆ. ಯಾಕೆಂದ್ರೆ ಯೋಗ ಮಾರ್ಗ ಹೇಳ್ಬೇಕಂದ್ರೂ ನಿಮ್ಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು, ಅದು ಹೇಳ್ಬೇಕು. ಇಂಥ ಆಸನ ಹಾಕಿ, ಹೀಗೆ ನಾಡಿ ಶುದ್ಧಿ ಆಗ್ಲಿ, ತದನಂತರ ಪ್ರಾಣಾಯಾಮ, ಧ್ಯಾನ ಅಂತ ಹೇಳ್ಬೇಕು. ಅದನ್ನ ನಾವು ಕೇಳಿಸ್ಕೋಬೇಕು. ಕೇಳಿಸ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಬೇಕು. ಹಾಗಾಗಿ ಶ್ರುತಿ ಅಂದ ತಕ್ಷಣ ಒಂದು ಧರ್ಮದ ಗ್ರಂಥಗಳು ಅಂತ ಪರಿಗಣಿಸಕ್ಕಾಗಲ್ಲ. ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಂತ ಎಲ್ಲವೂ ಶ್ರುತಿಗಳೇ. ಅದು ಯಾವುದೇ ಧರ್ಮದ್ದಾಗಿರ್ಲಿ, ಯಾವುದೇ ಮತದ್ದಾಗಿರ್ಲಿ, ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟವೆಲ್ಲವೂ ಶ್ರುತಿಗಳೇ. ಅದನ್ನ ಮತ್ತೆ ಗುರುವಾಣಿ ಹಾಗೆ ಯೋಗ ಮಾರ್ಗ ಇವೆಲ್ಲವೂ ಶ್ರುತಿ. ಹಾಗೆ ನಮ್ಮ ಯುಕ್ತಿ. ನಾನು ವಿಚಾರ ಮಾಡಬೇಕು. ಇದೆಲ್ಲವನ್ನು ಮತ್ತೆ ಮತ್ತೆ ನಾನು ಕೇಳ್ಕೊಳ್ತಾ ಪ್ರಶ್ನೆ ಮಾಡ್ತಾ ಹೋಗ್ಬೇಕು. ಗುರುವನ್ನು ಪ್ರಶ್ನೆ ಮಾಡ್ಬೇಕು. ನಮ್ಮೊಳಗೂನು ಪ್ರಶ್ನೆ ಮಾಡ್ಕೋಬೇಕು. ಓಕೆ. ಇದು ತ್ರಿಗುಣಗಳು ನಾನಲ್ಲ ಅಂದ್ರೆ ತ್ರಿಗುಣಗಳು ಅಂದ್ರೆ ಏನು? ಅದು ಹೇಗೆ ಕೆಲಸ ಮಾಡುತ್ತೆ? ತಿಳ್ಕೊಂಡು ಅಲ್ಲಿಗೆ ನಿಂತೋಗಲ್ಲ. ನಾನು ಯುಕ್ತಿ ಬಳಸಬೇಕು. ನನ್ನಲ್ಲಿ ಗುಣಗಳು ಹೇಗಿದೆ? ಬರೀ ತ್ರಿಗುಣಗಳಿದೆ. ತಾಮಸ, ರಾಜಸ, ಸಾತ್ವಿಕ ಅಂತ ತಿಳ್ಕೊಂಡ್ರೆ ಸಾಕಾಗಲ್ಲ. ನನ್ನ ಪ್ರಶ್ನೆ ಮಾಡ್ಕೋಬೇಕು. ನನ್ನಲ್ಲಿ ತಾಮಸ ಗುಣ ಎಷ್ಟಿದೆ? ನನ್ನಲ್ಲಿ ರಾಜಸ ಎಷ್ಟಿದೆ? ನನ್ನಲ್ಲಿ ಸಾತ್ವಿಕ ಎಷ್ಟಿದೆ? ನಾನು ಕೇಳ್ಕೋಬೇಕು. ಯಾಕೆಂದ್ರೆ ಎಲ್ಲರ ಮುಂದೆ ನಾವು ಮುಖವಾಡ ಹಾಕೊಂಡು ಓಡಾಡ್ತಿರ್ತೀವಿ. ನಿಜವಾದ ಸತ್ಯ ನಮಗ್ ಗೊತ್ತಿರುತ್ತೆ. ಗುರುಗೂ ಗೊತ್ತಿರುತ್ತೆ. ಗುರು ಮುಂದೆ ಹೇಳ್ಕೊಳಕ್ ನಾವು ಅಂಜ್ತೀವಿ. ಆ ರೀತಿ ಅವನ ಮುಂದೆ ಮುಕ್ತನಾಗಿ ಇನ್ನು ಹೇಳ್ಕೊಳಕ್ಕೆ ಆ ಧೈರ್ಯ ಬಂದಿಲ್ಲ ಅಂದಾಗ ನಮ್ಮನ್ನ ನಾವು ವಿಮರ್ಶೆ ಮಾಡ್ಕೋಬೇಕು. ನನ್ನಿಂದ ಹೊರಗೆ ನಿಂತು ನನ್ನನ್ನು ನಾನು ಸಾಕ್ಷಿಭೂತನಾಗಿ ನೋಡ್ಬೇಕು. ಮೊದಲು ವ್ಯಕ್ತಿತ್ವವನ್ನ ಸಾಕ್ಷಿಭೂತನಾಗಿ ನೋಡ್ಬೇಕು. ತದನಂತರ ಸತ್ವವನ್ನ ನೋಡ್ಬೇಕು. ಅಂದ್ರೆ ನಿಜ ಸ್ವರೂಪವನ್ನ ಸಾಕ್ಷಿಭೂತನಾಗಿ ನೋಡೋದು ಬೇರೆ, ಪ್ರಪಂಚವನ್ನು ಸಾಕ್ಷಿಭೂತನಾಗಿ ನೋಡೋದು ಬೇರೆ. ಇದಾಗಬೇಕು ಅಂತಂದ್ರೆ ಅನ್‌ಬಯಾಸ್ಡ್ ಆಗಿ ಎಲ್ಲವನ್ನು ನೋಡ್ಬೇಕಂದ್ರೆ ನನ್ನನ್ನ ನಾನು ಅನ್‌ಬಯಾಸ್ಡ್ ಆಗಿ ನೋಡ್ಬೇಕು. ಯಾಕೆ ನನ್ನನ್ನ ನಾನು ಅನ್‌ಬಯಾಸ್ಡ್ ಆಗಿ ಮತ್ತೆ ಜಡ್ಜ್‌ಮೆಂಟಲ್ ಆಗದೆ ನೋಡ್ಬೇಕು ಅಂತ ಹೇಳ್ತೀನಿ ಅಂದ್ರೆ, ನಮಗೆ ನಮ್ಮ ಎಲ್ಲಾ ಕೊರತೆಗಳಿಗೂ ಕಾರಣ ಕಾಣಿಸುತ್ತೆ. ನಮಗೆ ಇನ್ನೊಬ್ಬರ ಕೊರತೆಗಳಿಗೆ ನಮಗೆ ಕಾರಣನ ಒಪ್ಪಲ್ಲ. ಅದು ತಪ್ಪು ತಪ್ಪೇ. ಬಟ್ ನನ್ನ ತಪ್ಪಿಗೆ ಅದು ಯಾಕೆ ತಪ್ಪು? ನಾನು ಯಾಕೆ ಈ ರೀತಿ ತಪ್ಪು ಮಾಡಿದೆ? ಅದಕ್ಕೊಂದು ಕಾರಣ ಕೊಡ್ತೀವಿ. ಇನ್ನೊಬ್ಬ ತಪ್ಪಿಗೆ ಕಾರಣ ಕೊಟ್ರೆ ನಮಗದು ನೆಪ. ಈ ನೆಪ ಎಲ್ಲ ಒಪ್ಪಲ್ಲ. ನೀನು ಎಕ್ಸ್‌ಕ್ಯೂಸ್ ಕೊಡ್ತಿದ್ಯಾ ಅಂತೀವಿ. ಆದ್ರೆ ನಮ್ಮ ತಪ್ಪುಗಳಿಗೆ ಯಾವುದೂ ಎಕ್ಸ್‌ಕ್ಯೂಸ್ ಅಲ್ಲ. ಅದೆಲ್ಲ ಜಸ್ಟಿಫಿಕೇಷನ್. ನಾನು ಯಾಕೆ ಹೀಗೆ ಮಾಡಿದೆ? ನನ್ನ ತಪ್ಪು ನನ್ನಿಂದಲೇ ಆಗಿದ್ದು. ನನ್ನಲ್ಲಿರುವ ನ್ಯೂನತೆ ನನ್ನಿಂದಲೇ ಆಗಿದ್ದು. ಇದನ್ನ ನಾನೇ ಸರಿಪಡಿಸ್ಕೋಬೇಕು ಅನ್ನೋ ಅಕ್ಸೆಪ್ಟೆನ್ಸ್ ಬಂದಾಗ ಟ್ರಾನ್ಸ್‌ಫರ್ಮೇಷನ್ ಸಾಧ್ಯ. ವಿಥೌಟ್ ಅಕ್ಸೆಪ್ಟೆನ್ಸ್ ಟ್ರಾನ್ಸ್‌ಫರ್ಮೇಷನ್ ಇಲ್ಲ. ನಾ ಬರೀ ಹ್ಮ್, ಯೋಗ ಮಾಡಿದೆ, ಧ್ಯಾನ ಮಾಡಿಬಿಟ್ಟೆ ಅಂದ್ರೆ ಟ್ರಾನ್ಸ್‌ಫರ್ಮೇಷನ್ ಆಗಲ್ಲ. ನಾ ಎಲ್ಲೋ ಹ್ಮ್, ಊರು ಬಿಟ್ಟು ನಾನು ಟ್ರೆಕ್ಕಿಂಗ್ ಹೋಗ್ಬಿಡ್ತೀನಿ, ಕಾಡ್ಗೆ ಹೋಗ್ಬಿಡ್ತೀನಿ, ಸುತ್ತಾಡ್ಕೊಂಡ್ ಬರ್ತೀನಿ, ಯಾರನ್ನೂ ಮಾತಾಡ್ಸದೆ ಒಳಗೆ ಕೂತ್ಕೊಂಡ್ಬಿಡ್ತೀನಿ ಅಂದ್ರೆ ಸಾಧ್ಯ ಆಗಲ್ಲ. ಅಕ್ಸೆಪ್ಟೆನ್ಸ್ ಎಲ್ಲಿರುತ್ತೋ ಅಲ್ಲಿ ಮಾತ್ರ ಟ್ರಾನ್ಸ್‌ಫರ್ಮೇಷನ್ ಸಾಧ್ಯ. ಆ ಟ್ರಾನ್ಸ್‌ಫರ್ಮೇಷನ್ ಆಗ್ಬೇಕು ಅಂದ್ರೆ ನನ್ನನ್ನು ನಾನು ಯುಕ್ತಿ ಬಳಸಬೇಕು, ವಿಚಾರ ಮಾಡಬೇಕು. ನನ್ನೊಳಗೆ ನಾನು ಅನ್‌ಬಯಾಸ್ಡ್ ಆಗಿ ನನ್ನ ವ್ಯಕ್ತಿತ್ವವನ್ನು ನೋಡಬೇಕು. ನನ್ನಲ್ಲಿ ತಾಮಸ ಎಷ್ಟಿದೆ? ನನ್ನಲ್ಲಿ ರಾಜಸ ಎಷ್ಟಿದೆ? ನನ್ನಲ್ಲಿ ಸಾತ್ವಿಕ ಎಷ್ಟಿದೆ? ನನ್ನಲ್ಲಿ ಈ ಮಾಯೆಯ ಮಲ, ಕಾರ್ಮಿಕ ಮಲ, ಮತ್ತೆ ಆಣವ ಮಲ ಅಂತ ಹೇಳಿದ್ರೆ, ಇದು ನನ್ನಲ್ಲಿ ಹೇಗಿದೆ? ನಾನು ಅದರ ಆಧಾರದ ಮೇಲೆ ಹೇಗೆ ನಾನು ಕರ್ಮಗಳನ್ನ ಮಾಡ್ತಿದ್ದೀನಿ? ಅದರ ಆಧಾರದ ಮೇಲೆ ಭಾವನೆಗಳು ಹೇಗೆ ಮೂಡ್ತಿದೆ? ಯಾವ ಭಾವನೆಯನ್ನ ಎಷ್ಟು ಅಂಡ್ಕೋತಿದ್ದೀನಿ? ಇದರಿಂದ ನನ್ನ ಜೀವನದಲ್ಲಿ ಎಷ್ಟು ಅಡ್ಡ ಪರಿಣಾಮ ಆಗಿದೆ? ಎಷ್ಟು ಒಳ್ಳೆ ಪರಿಣಾಮ ಆಗಿದೆ? ಇದನ್ನ ಮತ್ತೆ ಹ್ಯಾಂಡಲ್ ಮಾಡೋದು ಹೇಗೆ? ಹೀಗೆ ನಾನು ಈ ಗುರುವಾಣಿಯನ್ನ, ಶ್ರುತಿಯನ್ನ, ಯೋಗ ಮಾರ್ಗದ ಅಭ್ಯಾಸ ಮಾಡ್ತಾ ನಮ್ಮನ್ನ ನಾವು ವಿಚಾರ ಮಾಡ್ಕೋಬೇಕು. ಅಧ್ಯಾತ್ಮ ಅಂದ ತಕ್ಷಣ ಅದು ಆತ್ಮದ ಅಧ್ಯಯನ. ಆ ಆತ್ಮದ ಅಧ್ಯಯನ ಆಗ್ಬೇಕು ಅಂದ್ರೆ ಮೊದಲು ವ್ಯಕ್ತಿತ್ವದ ಅಧ್ಯಯನ ಆಗ್ಬೇಕು. ತದನಂತರ ಸತ್ವದ ಅಧ್ಯಯನ ಆಗ್ಬೇಕು. ಅಂತ ಅಧ್ಯಯನ ಎಲ್ಲರ ಪಾಲ್ಗೂ ಆಗ್ಲಿ, ಎಲ್ಲರಲ್ಲೂ ವಿಚಾರ ಮೂಡ್ಲಿ. ಆಗ ವ್ಯಕ್ತಿತ್ವದಿಂದ ಆತ್ಮದ ಕಡೆಗೆ ಎಲ್ರಿಗೂ ಬರೋ ಹಾಗಾಗಲಿ.